ಪಶ್ಚಿಮ ಬಂಗಾಳದ ಸಂಖ್ಯೆಗಳು ನಿಮ್ಮನ್ನು ಆಶ್ಚರ್ಯಕ್ಕೊಳಪಡಿಸ್ತವೆ. ಎರಡನೆಯ ಹಂತದ ಮತದಾನ ಮುಗಿದ ನಂತರ ಬರ್ತಾ ಇರುವ ಸಂಖ್ಯೆಗಳು ಪಶ್ಚಿಮ ಬಂಗಾಳದ ಒಟ್ಟಾರೆ ಸಂಖ್ಯೆಗಳು ನಿಮ್ಮನ್ನು ಆಶ್ಚರ್ಯಕ್ಕೊಳಪಡಿಸ್ತವೆ. ಮಳೆಯ ಸುದ್ದಿಗಳನ್ನು ಹೇಳುವುದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡ್ತಾ ಇದ್ವಿ, ಚುನಾವಣಾ ಪೂರ್ವ ಸಮೀಕ್ಷೆಗಳು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸ್ಥಾನಗಳನ್ನು ಹೆಚ್ಚಿಸಿಕೊಳ್ಳುತ್ತೆ ಹೊರತು ಮತ್ತೆ ಅಧಿಕಾರಕ್ಕೆ ಬರುವುದು ತೃಣಮೂಲ ಕಾಂಗ್ರೆಸ್ ಅನ್ನುವ ಭವಿಷ್ಯ ನುಡಿತಾ ಇದ್ದಾವೆ ಅಂತ. ಎಕ್ಸಿಟ್ ಪೋಲ್ನಲ್ಲಿ ತುಂಬಾ ಬದಲಾವಣೆಯಾಗಿದೆ. ಪಿ ಮಾರ್ಕ್, ಮ್ಯಾಟ್ರಿಸ್, ಟುಡೇಸ್ ಚಾಣಕ್ಯ, ಮೂರು ಸರ್ವೆ ಏಜೆನ್ಸಿಗಳು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಬಹುಮತ ಅಂತ ಭವಿಷ್ಯ ನುಡಿತಾ ಇದ್ದಾವೆ. ಮ್ಯಾಟ್ರಿಸ್, ಟುಡೇಸ್ ಚಾಣಕ್ಯ, ಪಿ ಮಾರ್ಕ್, ಈವನ್ ಪೋಲ್ ಡೈರಿ, ಜೆವಿಸಿ ಸೇರಿದಂತೆ ಬಹುತೇಕ ಸರ್ವೆ ಏಜೆನ್ಸಿಗಳು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಬಹುಮತದ ಭವಿಷ್ಯ ನುಡಿತಾ ಇದ್ದಾವೆ. ಪೀಪಲ್ಸ್ ಪೋಲ್ ಅನ್ನುವ ಒಂದು ಏಜೆನ್ಸಿ ಮಾತ್ರ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿಯ ಗೆಲುವಿನ ಭವಿಷ್ಯ ನುಡಿತಾ ಇದೆ. ಪಿ ಮಾರ್ಕ್ ಪ್ರಕಾರ ಬಿಜೆಪಿ 150ರಿಂದ 175, ತೃಣಮೂಲ ಕಾಂಗ್ರೆಸ್ 115ರಿಂದ 130. ಮ್ಯಾಟ್ರಿಸ್ ಪ್ರಕಾರ ಬಿಜೆಪಿ 146ರಿಂದ 161, ತೃಣಮೂಲ ಕಾಂಗ್ರೆಸ್ 125ರಿಂದ 140. ಟುಡೇಸ್ ಚಾಣಕ್ಯ ಪ್ರಕಾರ 150ರಿಂದ 160 ಬಿಜೆಪಿ, ತೃಣಮೂಲ ಕಾಂಗ್ರೆಸ್ 130ರಿಂದ 140. ಸಂಖ್ಯೆಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಹತ್ತಿರದ ಹಣಾಹಣಿಯ ಭವಿಷ್ಯವನ್ನ ನುಡಿತಾ ಇದ್ದಾವೆ ಇನ್ನು ಕೆಲವು ಸರ್ವೆ ಏಜೆನ್ಸಿಗಳು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಎರಡರ ಪೈಕಿ ಯಾವುದಾದರೂ ಆಗಬಹುದು, ಬಟ್ ಸ್ಥಾನಗಳ ಅಂತರ 10ರಿಂದ 15 ಅಂತ.
ಬಿಜೆಪಿ 120ರ ತನಕ ಬರಬಹುದು ಅನ್ನುವ ಭವಿಷ್ಯ, 140 ದಾಟಬಹುದು ಅನ್ನುವಲ್ಲಿಗೆ ಬಂದು ನಿಂತಿದೆ. ಚುನಾವಣಾ ಪೂರ್ವ ಸಮೀಕ್ಷೆಯಿಂದ ಮತಗಟ್ಟೆ ಸಮೀಕ್ಷೆಯ ತನಕ. ಪ್ರಶಾಂತ್ ನಾಥ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ಇವುಗಳ ಸತ್ಯಾಸತ್ಯತೆ, ಈ ಸರ್ವೆಗಳ ಸತ್ಯಾಸತ್ಯತೆ 4ನೇ ತಾರೀಕಿಗೆ ಗೊತ್ತಾಗಬೇಕು. ಬಟ್ ದೊಡ್ಡ ಪ್ರಮಾಣದಲ್ಲಿ ಗ್ರೌಂಡ್ ಲೆವೆಲಲ್ಲಿ ಬದಲಾವಣೆ ಆಗಿದೆ ಅನ್ನೋ ಹಿಂಟ್ ಅಂತೂ ಇವು ಕೊಡ್ತಾ ಇದ್ದಾವೆ. ಅಜಿತ್, ಕಳೆದ ಒಂದು ತಿಂಗಳ ಒಂದು ಪೀಪಲ್ಸ್ ಪೋಲ್ ಬಿಟ್ಟರೆ, ಪೀಪಲ್ಸ್ ಪೋಲ್ 91ರಿಂದ 110 ಬಿಜೆಪಿ, 177ರಿಂದ 187 TMC ಅಂತ ಹೇಳಿದೆ. ಅಜಿತ್, ಇಡೀ ಒಂದು ಹೈ ಡೆಸಿಬಲ್ ಇಲೆಕ್ಟ್ರಲ್ ಬ್ಯಾಟಲ್ ಬಿಟ್ವೀನ್ TMC BJP ಏನಿತ್ತು, ಎಸ್, ಅದು ನಂಬರ್ಸ್ಗಳಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇವೆ. ನನ್ನ ಬಳಿ ನಂಬರ್ಸ್ ಇವೆ. ಓಕೆ, ಜನ್ಮತ್ ಪೋಲ್ಸ್ ಅದು ಹೇಳ್ತಾ ಇದೆ TMCಗೆ 195ರಿಂದ 205, BJPಗೆ 80ರಿಂದ 90. ಓಕೆ, ಮ್ಯಾಟ್ರೀಸ್ ಹೇಳ್ತಾ ಇದೆ 125 to 140 TMC, 146 to 161 BJP. ಮ್ಯಾಟ್ರೀಸ್ ಪೋಲ್ ಹೇಳ್ತಾ ಇದೆ. ಪಿಮಾರ್ಕ್ ಪೋಲ್ ಹೇಳ್ತಾ ಇದೆ 118 to 138 TMC, BJP 150 to 175. ಪೀಪಲ್ಸ್ ಪಲ್ಸ್ ಹೇಳ್ತಾ ಇದೆ 177 to 187 ತೃಣಮೂಲ್ ಕಾಂಗ್ರೆಸ್, BJP 95 to 110. ರೈಟ್. ಅಗೇನ್ ಪೋಲ್ ಡೈರಿ ಹೇಳ್ತಾ ಇದೆ ತೃಣಮೂಲ್ 99 to 127, BJP ಮೇ ಕ್ರಾಸ್ 142, ರೀಚ್ 171. ಹೌದು. ಪ್ರಜಾ ಪೋಲ್ ಹೇಳ್ತಾ ಇದೆ TMC 85 to 110, BJP 178 to 208. 10ರಲ್ಲಿ 2 ಸರ್ವೆಗಳು ತೃಣಮೂಲ ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ ಅನ್ನೋ ಭವಿಷ್ಯ ಇದ್ರೆ, 8 ಸರ್ವೆಗಳು ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾವೆ. ಪೋಲ್ ಆಫ್ ಪೋಲ್ ಅವ್ರು ತೆಗೆದಿದ್ದೀಗ ಅವ್ರ ಪ್ರಕಾರ 146 ತೃಣಮೂಲ್ ಕಾಂಗ್ರೆಸ್, BJP 140. ಅದರ ಅರ್ಥ ಅಜಿತ್, ನಾವು ಸಂಜೆ ಏನು ಚರ್ಚೆ ಮಾಡಿದ್ವಿ, BJP ವಿಲ್ ಇನ್ಕ್ರೀಸ್ ಇಟ್ಸ್ ವೋಟ್ ಶೇರ್. ತೃಣಮೂಲ್ ಕಾಂಗ್ರೆಸ್ ಒಂದು 3-4% ಕಡಿಮೆ ಆಗುತ್ತೆ, ನಿಮ್ಗೆ 10% ವೋಟ್ ಡಿಫ್ರೆನ್ಸ್ ಇದೆ. ಹೌದು. SIRನ ಕಾರಣದಿಂದಾಗಿ ನಾವು ನೋಡ್ತಾ ಇದ್ದೀವಿ 92, 93, 94% ವರೆಗೆ ವೋಟಿಂಗ್ ಆಗಿದೆ. ಹಾಗಿರುವ ಪರಿಸ್ಥಿತಿಯಲ್ಲಿ ಇದು ನೆಕ್ ಟು ನೆಕ್ ಫೈಟ್ ಆಗ್ತಕ್ಕಂಥ ಲಕ್ಷಣಗಳು ನನಗನ್ಸುತ್ತೆ ಅಜಿತ್. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ವೆಸ್ಟ್ ಬೆಂಗಾಲ್ದ ಯಾವುದೇ ನಂಬರನ್ನು ತುಂಬ ಜಾಗರೂಕತೆಯಿಂದ ವೆರಿಫೈ ಮಾಡಬೇಕಾಗತ್ತೆ. ಯಾಕಂದರೆ ವೋಟ್ ಶೇರ್ನ ಡಿಫ್ರೆನ್ಸ್ ಎಷ್ಟಿದೆ ಅಂತ, ಈಗ 1% ಎರಡು ಪಾರ್ಟಿಗಳ ಮಧ್ಯೆ ವೋಟ್ ಶೇರ್ ಡಿಫ್ರೆನ್ಸ್ ಇತ್ತು ಅಂತ ಅನ್ಕೋಣ. ಅವಾಗ ಯಾರು ಸಿಂಗಲ್ ಲಾರ್ಜೆಸ್ಟ್ ಆಗ್ಬೋದು, ಯಾರು ಇಬ್ಬರಲ್ಲೊಬ್ರು ಯಾರಾದರೂ ಬಹುಮತದ ಅಂಕಿಯನ್ನು ಕ್ರಾಸ್ ಮಾಡಲೇಬೇಕು. ಹೌದು. 1% ವೋಟ್ ಡಿಫ್ರೆನ್ಸ್ನ ಸೀಟ್ಗಳ ಅಂತರ ಎಷ್ಟು ಅಂತಕ್ಕಂಥದ್ದು ನೀವು ಈಗ ಪ್ರೆಡಿಕ್ಟ್ ಮಾಡೋದು, ಕ್ಯಾಲ್ಕುಲೇಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಏನು ಚೇಂಜ್ ಆಯಿತು ಅನ್ಸುತ್ತೆ? ಮಾರ್ಚ್ 15ರ ಮೊದಲನೇ ಚುನಾವಣಾ ಪೂರ್ವ ಸಮೀಕ್ಷೆ ನೋಡಿದ್ವಿ, BJP 120ರ ತನಕ ಅಂದಿದ್ರು. ಅಲ್ಲಿಂದ ಇಲ್ಲಿ ತನಕ BJP ಕ್ಯಾಂಪೇನ್ ತೆಗೆದುಕೊಂಡು ಹೋದಂಥ ರೀತಿ. ಅಜಿತ್, ಯಾವತ್ತೂ ನೀವು ತೆಗೆದು ನೋಡಿ, ಕೆಲವು ರಾಜ್ಯಗಳಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಸಂಕೇತಗಳು ಸಿಗ್ತಾ ಇರ್ತವೆ. ಹೌದು. ಬಟ್ ಒಪಿನಿಯನ್ ಪೋಲ್ಗಳು ಯಾವತ್ತಿಗೂ ಕೂಡ ಇನ್ಕಂಬೆಂಟ್ ಗೌರ್ಮೆಂಟನ್ನು ಸ್ವಲ್ಪ ಮಟ್ಟಿಗೆ, ಯಾಕಂದರೆ ನಿಮಗೆ ಆಂಟಿ ಇನ್ಕಂಬನ್ಸಿ ಭಾಳ ಮೊದಲಿಂದನೇ ಕಾಣುತ್ತಿರುತ್ತೆ ಅಂತಕ್ಕಂಥದ್ದು ಇರಲ್ಲ. ಕೆಲವು ಕಡೆ ಸ್ಪಷ್ಟವಾಗಿ ಕಾಣುತ್ತೆ, ಬಟ್ ಕೆಲವು ಕಡೆ ಅದು ಕಾಣ್ತಿರಲ್ಲ. ಮತ್ತು ಲೀಡರ್ ಲೈಕ್ ಮಮತಾ ಬ್ಯಾನರ್ಜಿಯನ್ನು ನೀವು ಒಪಿನಿಯನ್ ಪೋಲ್ಗಳಲ್ಲಿ ರೈಟ್ ಆಫ್ ಮಾಡೋದು ಭಾಳ ಕಷ್ಟ. ಕರೆಕ್ಟ್. ಈಗ ಲೀಡರ್ ಲೈಕ್ ಹೇಮಂತ್ ಬಿಸ್ವಾ ಶರ್ಮಾ ಒಪಿನಿಯನ್ ಪೋಲ್ಗಳಲ್ಲಿ ನೀವು ರೈಟ್ ಆಫ್ ಮಾಡೋಕ್ಕಾಗತ್ತಾ? ಯೋಗಿ ಆದಿತ್ಯನಾಥ್, ಈಗ ನಮ್ಗೆ ಲೋಕಸಭಾ ಪೋಲೇ ನೋಡಿದ್ವಲ್ಲ ನಾವು, ಯಾರಾದರೂ ಹೇಳಿದ್ರಾ ಇಲ್ಲ 37ಕ್ಕೆ ಬಂದು ಸಮಾಜವಾದಿ ಪಾರ್ಟಿ ಸೀಟ್ ತೆಗೆದುಕೊಳ್ಳುತ್ತೆ ಅಂತ? ಹೀಗಾಗಿ ನನಗನ್ಸುತ್ತೆ ಒಪಿನಿಯನ್ ಪೋಲ್ಗಳನ್ನು ನೀವು ಪಕ್ಕದಲ್ಲಿಟ್ಟು ನೋಡಿದರೂ ಕೂಡ BJP ತನ್ನ ಕ್ಯಾಂಪೇನ್ ಡೆಸಿಬಲನ್ನು ಕಳೆದ ಒಂದು ತಿಂಗಳದ ಬಹಳ ಹೈ ಲೆವೆಲ್. ಈಗ ನೀವು ಹೇಳ್ತಾ ಇದ್ರಿ 2021 ವಾಸ್ ಥ್ರಿಶೋಲ್ಡ್. ಈ ಸಲ ಅದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿದೆ. 2026 ಪತ್ರಕರ್ತರೆಲ್ಲ ಹೇಳ್ತಾ ಇದ್ರು ಈ ರೀತಿ ಚುನಾವಣೆನೇ ನೋಡಿಲ್ಲ ನಾವು ಜೀವನದಲ್ಲಿ ಅಂತ. ನಾರ್ತ್ ಇಂಡಿಯನ್ ಚುನಾವಣೆಗಳು ಬಿಟ್ಬಿಡಿ, ಪಶ್ಚಿಮ ಬಂಗಾಳದ ಚುನಾವಣೆನೇ ನೋಡಿಲ್ಲ. ಆ ಮಟ್ಟದ ಚುನಾವಣೆ, ಆ ಮಟ್ಟದ ಕಾಂಪಿಟೇಟಿವ್ನೆಸ್ ಇತ್ತು ಅಂತಕ್ಕಂಥದ್ದು. ಹೀಗಾಗಿ ನಿಶ್ಚಿತವಾಗಿ ನೋಡಿ, ಮಮತಾ ಬ್ಯಾನರ್ಜಿಯನ್ನು ಸರ್ಕಾರವನ್ನು ಕಿತ್ತೆಸೆಯುವಲ್ಲಿ BJPಗೆ ಸಫಲತೆ ಸಿಗುತ್ತಾ ಅನ್ನೋದು
ನನಗನ್ಸುತ್ತೆ ಲಾರ್ಜ್ಲಿ ಡಿಪೆಂಡ್ ಆನ್ ಎಷ್ಟು ವೋಟ್ ಸ್ವಿಂಗನ್ನು ಬಿ ಜೆ ಪಿ ತೆಗೆದುಕೊಳ್ಳುತ್ತೆ. ಎಸ್, ಯಾಕಂದರೆ ಅಲ್ಲಿ ಐಡಿಯಾಲಜಿಕಲ್ ಇದೆ, ಅಲ್ಲಿ ಧರ್ಮ ಇದೆ. ಹೌದು, ಧರ್ಮ ಇಸ್ ಅ ಬಿಗ್ಗೆಸ್ಟ್ ಫ್ಯಾಕ್ಟರ್. ಕರೆಕ್ಟ್. ಹಿಂದೂ ಧ್ರುವೀಕರಣ ಒಂದು ಕಡೆ ನೀವು ಫಸ್ಟ್ ಫೇಸಲ್ಲಿ ನೋಡಿದರೆ, ಸೆಕೆಂಡ್ ಫೇಸಲ್ಲಿ ಮುಸ್ಲಿಂ ಧ್ರುವೀಕರಣ ನೋಡ್ತೀರಿ. ಎಸ್, ಜಾತಿಗಳ ದೃಷ್ಟಿಯಿಂದ ಇದೆ. ಪಂಜಾಬ್ ಬಿಟ್ಟರೆ ಅತಿ ಹೆಚ್ಚು ದಲಿತ ವೋಟ್ಗಳು 23.6% ದಲಿತ ವೋಟ್ಸ್ ಇವೆ ಅಲ್ಲಿ. ಈಗ ನಮ್ಮ ತರಹದ ಜಾತಿ ದೃಷ್ಟಿಯಿಂದ ಚುನಾವಣೆ ಆಗ್ತಿರ್ಲಿಕ್ಕಿಲ್ಲ, ಬಟ್ ಜಾತಿಗಳು ಆಯಾಯ ರೀಜನಲ್ ಲೆವೆಲ್ನಲ್ಲಿ ಜಾತಿಗಳದ್ದಿದೆ. ನಿಮಗೆ ಬಾಹಿರ್ಘಾಟ್ ವರ್ಸಸ್ ಬಂಗಾಲಿ ಅಸ್ಮಿತೆಯ ಒಂದು ದೊಡ್ಡ ಚರ್ಚೆ ಬೆಂಗಾಲ್, ಮಹಾರಾಷ್ಟ್ರ, ಪಂಜಾಬ್ ಇವು ಯಾವತ್ತಿಗೂ ಕೂಡ ರೀಜನಲ್ ಅಸ್ಮಿತೆಯ ಪ್ರಶ್ನೆಗಳನ್ನು ಇಟ್ಕೊಂಡು ಚುನಾವಣೆಗಳು ನಡೆಸ್ತಾರೆ. ತಮಿಳುನಾಡು ಸೇರಿ ಯಾಕೆ ನನಗನ್ಸುತ್ತೆ ಅಜಿತ್, ಕ್ಲೋಸ್ ಕಾಂಟೆಸ್ಟ್ ಎಷ್ಟು ಪರ್ಸೆಂಟ್ ವೋಟ್ ಡಿಫ್ರೆನ್ಸ್ ಇರುತ್ತೆ ಅನ್ನೋದು ಸೀಟ್ಗಳನ್ನು ಅಂತಿಮವಾಗಿ ನಿರ್ಧರಿಸುತ್ತೆ. ಅದನ್ನು ಈಗಲೇ ಪ್ರೆಡಿಕ್ಟ್ ಮಾಡೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು. ಹಾಗಾಗಿ ಪೋಲ್ಸ್ಟರ್ಸ್ಗಳನ್ನು ನಾನು ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೆ. ವೆಸ್ಟ್ ಬೆಂಗಾಲನ್ನು ವೆರಿಫೈ ಮಾಡಿ ಇನ್ನೂ ಆಕ್ಸೆಸ್ ಮೈ ಇಂಡಿಯಾ ಅವ್ರು ಬಿಟ್ಟಿಲ್ಲ. ಪಶ್ಚಿಮ ಬಂಗಾಳ ಬಿಟ್ಟಿಲ್ಲ, ಬಟ್ ತಮಿಳುನಾಡಿದ್ದು ಬೆಂಕಿ ಹಚ್ಚಂಗಿದೆ. ತಮಿಳುನಾಡಿದ್ದು ಗಾಬರಿ ಆಗಂಗಿದೆ. ಆ ಸಂಖ್ಯೆಗಳನ್ನು ಕೊಡೋದಕ್ಕೆ ತುಂಬ ಧೈರ್ಯ ಬೇಕು. ಆಕ್ಸಿಸ್ ಮೈ ಇಂಡಿಯಾದವರು ತಮಿಳುನಾಡಿನಲ್ಲಿ ವಿಜಯ್ ಅವರ ಟಿವಿಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ ಅಂತಿದ್ದಾರೆ. ಬಹಳ ಧೈರ್ಯ ಬೇಕು ಆ ಸಂಖ್ಯೆಗಳನ್ನು. 5% ವೋಟ್ ಶೇರ್ ಅಜಿತ್. 35%. ಎಸ್, DMK 35, ವಿಜಯ್ 35% ವೋಟ್ ಶೇರ್ ಅನ್ನೋದನ್ನ ಆಕ್ಸಿಸ್ ಮೈ ಇಂಡಿಯಾ ಪ್ರೆಡಿಕ್ಟ್ ಮಾಡ್ತಾ ಇದೆ. ಎಸ್, ಆಕ್ಸಿಸ್ ಮೈ ಇಂಡಿಯಾ ಪ್ರದೀಪ್ ಗುಪ್ತಾ ಏನು ಹೇಳ್ತಾರೆ ಅನ್ನೋದರ ಬಗ್ಗೆ ರಾಜಕೀಯ ಆಸಕ್ತರೆಲ್ಲರೂ ಗಮನ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಏನು ಹೇಳ್ತಾರೆ ಅಂತ ಹೇಳಿದ್ದಾರೆ ನೋಡಿ. ಹಿಂಗೆ ವಿಜಯ್ ಶಿರ್ಡಿ ಸಾಯಿಬಾಬಾಗೆ ಹೋಗಿದ್ರು ನಿನ್ನೆ. ಬಹುಶಃ ಸಾಯಿಬಾಬಾ ಆಶೀರ್ವಾದ, ಆಕ್ಸಿಸ್ ಮೈ ಇಂಡಿಯಾ ನೋಡಿದ್ರೆ ಸಾಯಿಬಾಬಾ ಆಶೀರ್ವಾದ ತಿರುವು ಆಗ್ತಕ್ಕಂಥ ಲಕ್ಷಣಗಳು. ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ನಲ್ಲಿ ಎಕ್ಸಿಟ್ ಪೋಲ್ ನ ಸಂಖ್ಯೆಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಪಂಚರಾಜ್ಯ ಚುನಾವಣೆಗಳು, ಟೆಕ್ನಿಕಲಿ 4 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ. ಪಶ್ಚಿಮ ಬಂಗಾಳದಲ್ಲಿ ಗಾಳಿ ದಿಕ್ಕು ಬದಲಾಯಿಸಿದ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಎಕ್ಸಿಟ್ ಪೋಲ್ನ ಸಂಖ್ಯೆಗಳನ್ನು ನೋಡ್ತಾ ಇದ್ರೆ, ಒಂದು ಸರ್ವೆ ಏಜೆನ್ಸಿ ಬಿಟ್ಟರೆ ಉಳಿದೆಲ್ಲ ಸರ್ವೆ ಏಜೆನ್ಸಿಗಳು ಒಂದೋ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅಥವಾ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾವೆ. ತಮಿಳುನಾಡು ಮುಂದಿನ ಆಶ್ಚರ್ಯ ತಮಿಳುನಾಡದ್ದಿದೆ. ಅದರಲ್ಲೂ ಆಕ್ಸಿಸ್ ಮೈ ಇಂಡಿಯಾ. ನೀವು ಭಾರತದ ಬೇರೆ ಬೇರೆ ಚುನಾವಣೆಗಳ ಎಕ್ಸಿಟ್ ಪೋಲ್ನ ಇತಿಹಾಸವನ್ನ ನೋಡಿದ್ರೆ, ಇದುವರೆಗಿನ 88 ಭವಿಷ್ಯಗಳ ಪೈಕಿ 82 ಅಕ್ಯುರೇಟ್ ಆಗಿ ಹೇಳಿರುವ ಆಕ್ಸಿಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ಕೊಟ್ಟಿರುವ ಸಂಖ್ಯೆಗಳು ತಲೆಗಿಮ್ಮನ್ನು ಹಂಗಿದಾವೆ. ಪ್ರದೀಪ್ ಗುಪ್ತಾ ಪ್ರಕಾರ ವಿಜಯ್ ಅವರ ಟಿವಿಕೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ. 120 ಸ್ಥಾನಗಳ ತನಕ ಗೆಲ್ಲಬಹುದು. ಆಕ್ಸಿಸ್ ಮೈ ಇಂಡಿಯಾದ ಭವಿಷ್ಯ ಇದು. ನೋಡಿ ಆ ಸಂಖ್ಯೆಗಳನ್ನು. AIADMK 22ರಿಂದ 32 ಮಾತ್ರ, DMK 92ರಿಂದ 110, TVK 98ರಿಂದ 120 ಅಂತೆ. 98ರಿಂದ 120 TVK ಅಂತ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಬೇರೆ ಸಮೀಕ್ಷೆಗಳನ್ನು ನೋಡೋದಾದ್ರೆ, ಟುಡೇಸ್ ಚಾಣಕ್ಯ ಪ್ರಕಾರ ಕಂಫರ್ಟಬಲ್ ಮೆಜಾರಿಟಿ DMKಗೆ ಬರುತ್ತೆ. ತಮಿಳುನಾಡಿನ ಭವಿಷ್ಯ ನೋಡಿದಿರುವ ಬೇರೆ ಎಕ್ಸಿಟ್ ಪೋಲ್ಗಳು
145ರಿಂದ 160 DMK, NDA 52ರಿಂದ 65, ಇತರೆ 18ರಿಂದ 26, ಇತರೆಯಲ್ಲಿ TVK ಇದೆ. ಬೇರೆ ಸರ್ವೆ ಏಜೆನ್ಸಿಗಳು TVKಯನ್ನ ಇತರೆ ಪಟ್ಟಿಯಲ್ಲಿ ಹಾಕಿದ್ದರೆ ಆಕ್ಸಿಸ್ ಮೈ ಇಂಡಿಯಾ 98ರಿಂದ 120ರ ಭವಿಷ್ಯ ನುಡಿತಾ ಇದೆ. ಮ್ಯಾಟ್ರಿಸ್ 122ರಿಂದ 132 DMK, NDA 87ರಿಂದ 100 ಅಂತ ಹೇಳ್ತಾ ಇದೆ. ಇತರೆ 10ರಿಂದ 18. ಪ್ರಜ್ಞಾಪೋಲ್ 148ರಿಂದ 168 DMK, 61ರಿಂದ 81 NDA, 1ರಿಂದ 9 ಇತರೆ. ಪಿ ಮಾರ್ಕ್ 125ರಿಂದ 145 DMK, 65ರಿಂದ 85 NDA, 17ರಿಂದ 32 ಇತರೆ. JVC 1ರ ಪ್ರಕಾರ NDA ಅಧಿಕಾರಕ್ಕೆ ಬರುತ್ತೆ. 77ರಿಂದ 95 DMK, 128ರಿಂದ 147 NDA, ಇತರೆ 8ರಿಂದ 15. ಪ್ರಶಾಂತ್, ಭಾಳ ಈ ಆಕ್ಸಿಸ್ ಮೈ ಇಂಡಿಯಾದ ನಂಬರ್ಸ್ ಕೊಡೋಕ್ಕೆ ಇಂಥ ನಂಬರ್ಸು 98ರಿಂದ 120. ವಿಜಯ್, ಅದೇ ಇದನ್ನು ಯಾರೂ ಕೂಡ ಅಂದರೆ ಇಲ್ಲಿಯವರೆಗೆ ತಮಿಳುನಾಡಿನಲ್ಲಿ ಈ ಮಟ್ಟದ ಸೀಟ್ಗಳನ್ನು ತೆಗೆದುಕೊಳ್ತಾರೆ ಅಂತ ಅನೇಕ ಬಾರಿ ಹೇಳಿದ್ರು ಅನೇಕರು. ಇಲ್ಲ 35%ವರೆಗೆ ವೋಟ್ ಶೇರ್ ಹೋಗ್ಬೋದು, 40ರವರೆಗೆ ಹೋದರೆ ಏನಾಗುತ್ತೆ, ಅದನ್ನು ಹೇಳೋದು ಬೇರೆ. ಬಟ್ ಎಕ್ಸಾಕ್ಟಾಗಿ DMK ಅಷ್ಟೇ ವೋಟ್ ಶೇರನ್ನು 35 AIADMK 23% ವೋಟ್ ತೆಗೆದುಕೊಳ್ಳುತ್ತೆ ಅನ್ನೋದು ಹೇಳೋದಿದೆ ಅಲ್ವಾ. ಇದು ಅತ್ಯಂತ ಇದಕ್ಕೆ ಸಾಹಸ ಬೇಕು. ಮತ್ತು ಅವ್ರ ಬಳಿ ಏನಾದರೂ ಒಂದು ಡೇಟಾ ಇರದೆ ಪ್ರದೀಪ್ ಗುಪ್ತಾ ಹಾಗೆ ಹೇಳೋರಲ್ಲ. ಈಗ ಮಿಸ್ಕ್ಯಾಲ್ಕುಲೇಷನ್ ಲೆವೆಲ್ನಲ್ಲಿ ಏನು ಚೇಂಜ್ ಆಗಿದೆ ಅಂತ ಅಲ್ಲ, ವಿಜಯರ ಇದು ಹೆಚ್ಚು ಕಡಿಮೆ MGR ಫಿನೋಮಿನಾ ಆದಂಗೆ ಆಗುತ್ತೆ. ಡೆಫಿನೆಟ್ಲಿ MGR ಪಾಲಿಟಿಕ್ಸಿಗೆ ಬಂದ ನಂತರ, NT ರಾಮರಾವ್ ಪಾಲಿಟಿಕ್ಸಿಗೆ ಬಂದ ನಂತರ ಆಂಧ್ರದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಏನಾಯ್ತು ಆಯಿತು, ಅದು ಮತ್ತೊಮ್ಮೆ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆಗಳತ್ತ ಆಕ್ಸಿಸ್ ಮೈ ಇಂಡಿಯಾ ಬೊಟ್ಟು ಮಾಡ್ತಾ ಇದೆ. ಆದರೆ 35% ವೋಟ್ ಶೇರ್ ಇಸ್ ಹ್ಯೂಜ್ ಇನ್ ಫಸ್ಟ್ ಎಲೆಕ್ಷನ್. ಈಗ ಆಮ್ ಆದ್ಮಿ ಪಕ್ಷ ಕೂಡ ಯಾರೋ 23ರಿಂದ 25% ಅಂದ್ರು, ಅದೇ ಜಾಸ್ತಿ ಅನ್ನಿಸ್ತಿತ್ತು. ಆಮ್ ಆದ್ಮಿ ಪಕ್ಷ ಕೂಡ ಆ ಮಟ್ಟದ ವೋಟ್ ಸರ್ಜನ್ನು ತೋರಿಸಿರ್ಲಿಲ್ಲ. ಈಗ ನಾವು ಪಶ್ಚಿಮ ಬಂಗಾಳದಲ್ಲಿ BJPಯ ವೋಟ್ ಇದನ್ನು ನೋಡ್ತಾ ಇದ್ದೀವಿ, 4 ಎಲೆಕ್ಷನ್ 5 ಎಲೆಕ್ಷನ್. ಬಟ್ ವಿಜಯ್ ತೆಗೆದುಕೊಳ್ತಾ ಇರತಕ್ಕಂಥ ವೋಟ್ ಬೈ ಚಾನ್ಸ್ 35% ಜೊತೆಗೆ 98 to 120 ನಿಶ್ಚಿತವಾಗಿ ಒಂದು ದೊಡ್ಡ ವೇವ್ ಆಕ್ಸಿಸ್ ಮೈ ಇಂಡಿಯಾಗೆ ಕಾಣ್ತಾ ಇದೆ ಅಂತಕ್ಕಂಥದ್ದು ಅವ್ರ ನಂಬರ್ಸ್ಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ. ನೋಡಿ ಅಜಿತ್, ಜಯಲಲಿತಾ ನಿಧನದ ನಂತರ AIADMK ಕೊಲ್ಯಾಪ್ಸ್ ಆಗಿಬಿಡಬಹುದು ಅಂತಕ್ಕಂಥದ್ದನ್ನು ಅನೇಕರು ನಿರೀಕ್ಷಿಸ್ತಾ ಇದ್ರು. ಹೀಗಾಗಿ ರಜನಿಕಾಂತ್ ಬಂದಾಗ, ಕಮಲ್ ಹಾಸನ್ ಬಂದಾಗ ನಾವೆಲ್ಲ ಚರ್ಚೆ ಮಾಡಿ ವಾಯ್ಡ್ ಕ್ರಿಯೇಟ್ ಆಗಿದೆ, ಅದನ್ನು ಫಿಲ್ ಮಾಡಕ್ಕೆ ಬರ್ತೀವಿ. ಶರತ್ ಬಂದ್ಬಿಡಬಹುದು AIADMK ನೇತೃತ್ವವನ್ನು ವಹಿಸ್ಕೊಳ್ಳಿಕ್ಕೆ, ಇದು ಚರ್ಚೆಗಳು ಕೇಳ್ತಾ ಇದ್ವಿ. ಆದರೆ ಮೊದಲ ಬಾರಿ ವಿಜಯ್ ಬಂದ ನಂತರ, ಆ ಒಂದು ಕಾಲ್ತುಳಿತದ ಪ್ರಕರಣದ ನಂತರವೂ ಕೂಡ ಈ ಪ್ರಮಾಣದ ಜನಪ್ರಿಯತೆ ವೋಟ್ ಆಗಿ ಟ್ರಾನ್ಸ್ಲೇಟ್ ಆಗ್ತಿದೆ ಅನ್ನೋದು ಉಳಿದವರು ಯಾರು ಹೇಳ್ತಾ ಇಲ್ಲ. ಆಕ್ಸಿಸ್ ಮೈ ಇಂಡಿಯಾ ಒಂದೇ ಹೇಳ್ತಾ ಇರೋದು. ಅಲ್ಲ, ಆಕ್ಸಿಸ್ ಮೈ ಇಂಡಿಯಾ ಹೇಳೋದ್ರಿಂದಲೇ ನಾವು ಇಷ್ಟು ಗಂಭೀರತೆ ತೆಗೆದುಕೊಳ್ತಾ ಇದ್ದೀವಿ. ಯಾಕಂದ್ರೆ ಆಕ್ಸಿಸ್ ಮೈ ಇಂಡಿಯಾ ಒಂದು ಎಕ್ಸಿಟ್ ಪೋಲ್ ಅನ್ನ ಅದರ ಅರ್ಥ ಆಕ್ಸಿಸ್ ಮೈ ಇಂಡಿಯಾ ಯಾವತ್ತೂ ವಿಫಲ ಆಗಿಲ್ಲ ಅಂತ. ಕೆಲವು ಭವಿಷ್ಯ ತಪ್ಪಾಗಿ ಲೈವ್ ಟೆಲಿವಿಷನ್ ನಲ್ಲಿ ಅವ್ರು ಕುತ್ಕೊಂಡು ಹತ್ತಿರೋದನ್ನೆಲ್ಲ ನೋಡಿದೀವಿ ನಾವು. ಬಟ್ 88 ಭವಿಷ್ಯಗಳ ಪೈಕಿ 82 ಅಕ್ಯುರೇಟ್ ಆಗಿ ಹೇಳೋದು ಡಸ್ ಇಟ್ ವೆರಿ ಪ್ರೊಫೆಷನಲಿ, ಬಹಳ ಪ್ರೊಫೆಷನಲಿ ಅಂಡ್ ಡಿಸ್ಪ್ಯಾಷನೇಟ್ಲಿ. ಅದು ಬಹಳ ಮುಖ್ಯ. ಇಲ್ಲ ಸುಮ್ಮನೆ ಯಾವುದೋ ಪೊಲಿಟಿಕಲ್ ಪಾರ್ಟಿಗೆ ಬೇಕು. ಈಗ ನಾವು ಪಶ್ಚಿಮ ಬಂಗಾಳದ ಅನೇಕ ಸರ್ವೆಗಳನ್ನು ಓದಿದ್ವಿ. ನಮಗೆ ಇದು ಹಿಂಗೆ ಆಗತ್ತೆ ಅಂತಕ್ಕಂಥದ್ರೆ ನಾವು ಅದನ್ನು ಒತ್ತಿ ಹೇಳುವ ನಿಶ್ಚಯವನ್ನು ನಾನು ಅಜಿತ್ ಮಾಡ್ಕೊಂಡಿದ್ದೆ. 4ನೇ ತಾರೀಕೆ ಗೊತ್ತಾಗತ್ತೆ. ಇದು ಸುವರ್ಣ ನ್ಯೂಸ್ ಮಾಡಿದ್ದಲ್ಲ, ಇದು ಬೇರೆ ಸಂಸ್ಥೆಗಳು ಮಾಡಿದ್ದನ್ನು ನಾವು ತೋರಿಸ್ತಾ ಇದ್ದೀವಿ ಅಂತ. ಬಟ್ ಆಕ್ಸಿಸ್ ಮೈ ಇಂಡಿಯಾ ತಮಿಳುನಾಡಿನ ಬಗ್ಗೆ ಏನು ಹೇಳ್ತಾ ಇದೆ, ಇದು ಕಂಪ್ಲೀಟ್ ತಮಿಳುನಾಡಿನ ರಾಜಕಾರಣವನ್ನ ಬುಡಮೇಲ್ ಮಾಡತಕ್ಕಂಥ ನಂಬರ್ಸ್ಗಳನ್ನ ಆಕ್ಸಿಸ್ ಮೈ ಇಂಡಿಯಾ. ಅಲ್ಲಿ ಸತ್ಯ ಅನ್ನೋದಾದ್ರೆ ಏನು ಚೇಂಜ್ ಆಗಿದೆ ಗ್ರೌಂಡ್ ಲೆವೆಲ್ನಲ್ಲಿ ಅಂತ ಅಜಿತ್? AIADMK ಕೊಲ್ಯಾಪ್ಸ್ ಆಗಿದೆ. ನಿಮಗೆ ಜಯಲಲಿತಾ 2000 ನಾವು ಇವತ್ತು ಸಂಜೆ ಕೂಡ ಇದರ ಚರ್ಚೆ ಮಾಡಿದ್ವಿ. 16ರಲ್ಲಿ ಜಯಲಲಿತಾ ಹೋದ್ಮೇಲೆ 19ರ ಲೋಕಸಭಾ ಚುನಾವಣೆ AIADMK ಏನು ಬಹಳ ದೊಡ್ಡ ಇದು ಸಿಗಲಿಲ್ಲ. ಹೌದು,
ಉಲ್ಟಾ DMK ಸೀಟ್ಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ತು. 21ರ ವಿಧಾನಸಭಾ ಚುನಾವಣೆ AIADMK 33% ವೋಟನ್ನು ಮಾಡ್ಕೊಂಡಿದ್ದು ಬಿಟ್ರೆ ಬಿಜೆಪಿ ಜೊತೆ ಮೈತ್ರಿ ಇರಲಿಲ್ಲ. ಅಲ್ಲಿ ಕಾಂಗ್ರೆಸ್ ಮತ್ತು DMK ಮೈತ್ರಿ ಮಾಡ್ಕೊಂಡು 41-42%, CPM ಜೊತೆ ಮೈತ್ರಿ ಮಾಡ್ಕೊಳ್ತು. ಅದಾದ ಮೇಲೆ 2024ರ ಚುನಾವಣೆಯಲ್ಲಿ AIADMK ವೋಟ್ ಶೇರ್ ವಿಧಾನಸಭೆಯಲ್ಲಿ 33 ಇದ್ದಿದ್ದು 20ಕ್ಕೆ ಕುಸಿತು. ಬಾಟಮ್ ಲೈನ್, ಒಂದು ವೇಳೆ ವಿಜಯರ ಈ ನಂಬರ್ಸ್ಗಳು ಸರಿ ಇದ್ದಿದ್ದೆ ಅದರಲ್ಲಿ ಬಾಟಮ್ ಲೈನ್ ಏನು ಅಂದರೆ, ತಮಿಳುನಾಡಿನಲ್ಲಿ ನೀವು ರಾಜಕಾರಣ ಮಾಡಬೇಕಿದ್ರೆ ನಿಮಗೊಂದಿಷ್ಟು ಚರಿಷ್ಮಾ ಆರಾ ಬೇಕೇ ಬೇಕಾಗುತ್ತೆ. ದ್ರವಿಡ ಪಾಲಿಟಿಕ್ಸ್ ಆದರೂ ಸರಿ, ನಿಮಗೊಂದಿಷ್ಟು ಚರಿಷ್ಮಾ ಆರಾ ಬೇಕಾಗತ್ತೆ. ವಿಜಯ್ ಆ ಚರಿಷ್ಮಾನ ತಂದ್ರು, ವಿಜಯ್ ಸಿನಿಮಾ ಜನಪ್ರಿಯತೆಯನ್ನು ತಂದ್ರು. ಅದು ಕ್ಲಿಕ್ ಆಯ್ತಾ? ಪ್ರಾಯಶಃ ಈ ನಂಬರ್ಸ್ಗಳು ಹೇಳ್ತಾ ಕರೆಕ್ಟ್ ನೀವು ಹೇಳೋದಂದ್ರೆ ಚುನಾವಣೆ ಒಂಥರ ಫೇಸ್ಲೆಸ್ ಇದ್ದಂಗಿತ್ತು ತಮಿಳುನಾಡಿನ ಚುನಾವಣೆ. ನೀವು ತಮಿಳುನಾಡಿನ ರಾಜಕಾರಣದ ಇತಿಹಾಸ ನೋಡಿದ್ರೆ ಅಲ್ಲಿ ಮೊದಲು ಎರಡು ಪ್ರಬಲ ಸ್ಟ್ರಾಂಗೆಸ್ಟ್ ಪಕ್ಷಗಳ ಮಧ್ಯದಲ್ಲಿ ಫೈಟ್ ನಡೀತಾ ಇತ್ತು. ಆನಂತರ ಸ್ಟ್ರಾಂಗೆಸ್ಟ್ ಲೀಡರ್ಗಳ ಮಧ್ಯದಲ್ಲಿ ಆಯಿತು, ಜಯಲಲಿತಾ ಮತ್ತು ಕರುಣಾನಿಧಿ ಬರುವುದರೊಂದಿಗೆ. ಆ ನಂತರ ಎರಡು ಸ್ಟ್ರಾಂಗ್ ಅಲಯನ್ಸ್ಗಳು, ಬಟ್ ಆ ಅಲಯನ್ಸ್ಗಳಿಗೆ ಫೇಸ್ ಇಲ್ಲ. ಸ್ಟಾಲಿನ್ ಈಸ್ ನಾಟ್ ಅ ವೆರಿ ಪಾಪ್ಯುಲರ್ ಲೀಡರ್. ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನುವ ಕಾರಣಕ್ಕೆ ಜನಪ್ರಿಯರಷ್ಟೇ. ಇಲ್ಲ, ಸ್ಟಾಲಿನ್ ನೀವು AIADMK ಕಡೆ ಅಂತೂ ನಾಯಕರೇ ಇಲ್ಲ. ಒಂದು ಅಜಿತ್, ದ್ರವಿಡ ಪಾಲಿಟಿಕ್ಸೇ ಮಾಡೋದಾದ್ರೆ AIADMK ಏನು, ವಿಜಯ್ ಏನು? ಸೊ AIADMK ವೋಟರ್ಸ್ಗಳು ದೊಡ್ಡ ಪ್ರಮಾಣದಲ್ಲಿ ಶಿಫ್ಟ್ ಆಗಿದ್ದಾರೆ ಅಂತದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಲ್ಲಿ ವಿಜಯಕಾಂತ್ರ ಪಾರ್ಟಿ ಕೂಡ DMK ಜೊತೆ ಹೋಯ್ತು. ಹೌದು, ಮೊದಲು ವಿಜಯಕಾಂತ್ರ ಪಾರ್ಟಿ ಇತ್ತು, ಈಗ ಅವರ ಪತ್ನಿ ಕೂಡ DMK ಜೊತೆಗೆ ಹೋದ್ರು. ಹೀಗಾಗಿ DMK ವಿರುದ್ಧದ ಮತಗಳೇನಿವೆ ಅವು ದೊಡ್ಡ ಪ್ರಮಾಣದಲ್ಲಿ, ಅಲ್ಲಿ ಅಣ್ಣಾಮಲೈ ಕೂಡ ಬಿಜೆಪಿಯಲ್ಲಿಲ್ಲ. ಹೌದು, ಬಿಜೆಪಿ ಇಲ್ಲ ಅಂದ್ರೆ ಆಕ್ಟಿವ್ ಆಗಿಲ್ಲ. ಅಲ್ಲ, ಆಕ್ಟಿವ್ ಇಲ್ಲ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಏನು ಅಣ್ಣಾಮಲೈ ಕಾರಣದಿಂದ ಸರ್ಜ್ ಅದೇನು ಬಿಜೆಪಿ ಬಳಿ ಇಲ್ಲ. ಹೌದು. ಹೀಗಿರುವಾಗ DMK ಅನ್ನ ಸೋಲಿಸಬಲ್ಲ ಕ್ಯಾಂಡಿಡೇಟ್ ಯಾರು ಅನ್ನೋದನ್ನ ಆಂಟಿ DMK ವೋಟರ್ಸ್ ಹುಡುಕ್ತಾ ಇರ್ತಾರೆ. ಬಹುತೇಕ ಆಗ ಜೋಸೆಫ್ ವಿಜಯ್ ದೊಡ್ಡ ಪ್ರಮಾಣದಲ್ಲಿ ಅದರ ಲಾಭ ಪಡೆದಂತೆ ಕಾಣ್ತಿದೆ ಅನ್ನೋದನ್ನ ಆಕ್ಸೆಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಐ ವಿಲ್ ವೇಟ್ ಟಿಲ್ May 4th ಮಧ್ಯಾಹ್ನದ 1 ಗಂಟೆ. ಅದೇ ನನಗನ್ಸ್ತಿದೆ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಎರಡೂ ರಿಸಲ್ಟ್ಸ್ಗಳು, ಎಕ್ಸಿಟ್ ಪೋಲ್ಗಳು ಅದನ್ನು ಲಾಜಿಕಲಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ನನ್ನ ಅಂದಾಜಿನ ಪ್ರಕಾರ ವಿ ಶುಡ್ ವೇಟ್ ಫಾರ್ May 4th. ನೀವು ಪಶ್ಚಿಮ ಬಂಗಾಳದ ಚುನಾವಣೆಯ ರಿಸಲ್ಟನ್ನು 21ರಲ್ಲೂ ಕೂಡ ನಾವು ಎಕ್ಸಿಟ್ ಪೋಲ್ಸ್ಗಳು ರಾಂಗ್ ಆಗಿ ಪ್ರೆಡಿಕ್ಟ್ ಮಾಡಿದ್ದು ನೋಡಿದ್ದೀವಿ. ಅಲ್ಲಿ ನಾನು ಹೇಳಿದಾಯ್ತು, ಪ್ರದೀಪ್ ಗುಪ್ತಾ ತಪ್ಪಾಯಿತು ಭವಿಷ್ಯ ಅಂತಲೇ ಅನ್ಕೊಳ್ಳಿ. ಅವ್ರು ಇಷ್ಟೆಲ್ಲ ರಿಸರ್ಚ್ ಮಾಡಿ ಒಂದು ಸರ್ವೆ ಮಾಡಿದ್ದಾರೆ ಅಂದರೆ ಅಟ್ಲೀಸ್ಟ್ ಕಿಂಗ್ ಮೇಕರ್ ಅವರು ಆಗಲಿಕ್ಕಿಲ್ವಾ ವಿಜಯ್? ಡೆಫಿನೆಟ್ಲಿ. ಅಂದರೆ 98 ಕಿಂಗ್ ಮೇಕರ್ 98 to 127 ಹೋಗ್ತಿದ್ದಾರೆ ಅಂತಂದರೆ, ಒಂದು ವೇಳೆ ಅತಂತ್ರ ವಿಧಾನಸಭೆ ಏನಾದರೂ ರಚನೆ ಆದರೆ ನಿಶ್ಚಿತವಾಗಿ ಹೌದು, ವಿಜಯ್ ಇಲ್ಲದೆ ಸರ್ಕಾರ JDS ಕರ್ನಾಟಕದಲ್ಲಿ ಏನು ಅತಂತ್ರದಲ್ಲಿ ಪಾತ್ರ ವಹಿಸುತ್ತೆ, ಆ ಚಾವಿ ನಿಶ್ಚಿತವಾಗಿ ವಿಜಯ್ ಹತ್ರ ಬರುತ್ತೆ. ಒಂದು ವೇಳೆ ಇದರ ಅಜಿತ್, ನನ್ನ ಅಂದಾಜಿನ ಪ್ರಕಾರ ಇದರ 50% ಸೀಟೇ ವಿಜಯ್ ತೆಗೆದುಕೊಳ್ಳಿ. ಏನ್ರಿ ಎಷ್ಟಾಯ್ತು? 98, 45-3, 45-4 ಫಸ್ಟ್ ಇಲೆಕ್ಷನ್. 49 ಸ್ಥಾನ ಆಯಿತು. ನೀವು ಯಾವಾಗಲೂ ಹೇಳ್ತಾ ಇದ್ರಿ ಫಸ್ಟ್ ಇಲೆಕ್ಷನ್ ಸೋಲುವುದಕ್ಕೆ 2ನೇ ಚುನಾವಣೆ, ಸೋಲಿಸುವುದಕ್ಕೆ 3ನೇ ಚುನಾವಣೆ, ಗೆಲ್ಲುವುದಕ್ಕೆ ಅಂತ ಉತ್ತರ ಪ್ರದೇಶದ ರಾಜಕಾರಣದಲ್ಲಿ ಮಾತ್ರ ವಿಜಯ್ ಅದನ್ನ ಉಲ್ಟಾ ಮಾಡ್ತಾರ ಅಂತ ಬಹಳ ದೊಡ್ಡ ಕ್ರಾಂತಿ ಆಗುತ್ತೆ. ಇದು ಬಹಳ ದೊಡ್ಡ ಏನು ತಮಿಳುನಾಡಿನ ರಾಜಕಾರಣ ಹಿಂದೆಂದೂ ಕಂಡು ಕೇಳರಿಯದಂಥ ಬದಲಾವಣೆಗೆ ಒಳಗಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಆಕ್ಸೆಸ್ ಮೈ ಇಂಡಿಯಾ ಸತ್ಯ ಆದರೆ, ಅಥವಾ ಸತ್ಯಕ್ಕೆ ಹತ್ತಿರವೂ ಬಂದರೆ. ಕೇರಳ ಪಂಚರಾಜ್ಯ ಚುನಾವಣೆಗಳ ಪೈಕಿ ಕೇರಳಕ್ಕೂ ಮತದಾನ ಮುಗಿದಿದೆ. ಎಕ್ಸಿಟ್ ಪೋಲ್ನ ಸಂಖ್ಯೆಗಳ ಬಂದವು. UDF ಅಧಿಕಾರಕ್ಕೆ ಅಂತ ಬಹುತೇಕ ಎಕ್ಸಿಟ್ ಪೋಲ್ಗಳ ಭವಿಷ್ಯ. UDFಗೆ ತುಂಬಾ ದೊಡ್ಡ ಗೆಲುವಾಗೋದಿಲ್ಲ, ಹಾಫ್ ವೇ ಮಾರ್ಕ್ಗಿಂತ 7-8 ಸ್ಥಾನ ಜಾಸ್ತಿ ತಗೊಳ್ಳಬಹುದು ಅಂತ ಚುನಾವಣೆಯನ್ನು ಹತ್ತಿರದಿಂದ ನೋಡಿದವರು ಹೇಳ್ತಾ ಇದ್ರು. ಸರ್ವೆಗಳು ಕೂಡ ಅದನ್ನೇ ಹೇಳ್ತಾ ಇದ್ದವು. ಟುಡೇಸ್ ಚಾಣಕ್ಯ ಪ್ರಕಾರ 58ರಿಂದ 64 LDF, 72ರಿಂದ 80 UDF, 3ರಿಂದ 7 ಇತರೆ. ಈ 3ರಿಂದ 7ರೊಳಗೆ ಬಿಜೆಪಿ ಎಷ್ಟು ಅನ್ನೋದು ಕುತೂಹಲ.
ಮ್ಯಾಟ್ರಿಕ್ಸ್ ಪ್ರಕಾರ 62ರಿಂದ 65 LDF, 70ರಿಂದ 75 UDF, 5ರಿಂದ 9 ಇತರೆ. ಆಕ್ಸಿಸ್ ಮೈ ಇಂಡಿಯಾ ಇವರೇ TVKಯ ವಿಜಯ್ಗೆ 120 ಸ್ಥಾನದ ತನಕ ಬರಬಹುದು ಅನ್ನುವ ಭವಿಷ್ಯ ನುಡಿದಿರುವವರು. ಆಕ್ಸಿಸ್ ಮೈ ಇಂಡಿಯಾ 78ರಿಂದ 90 UDF, 49ರಿಂದ 62 LDF, 0ಯಿಂದ 3 ಇತರೆ ಅಂತಿದೆ. ಕೇರಳದಲ್ಲಿ ಮತ್ತು ಅಸ್ಸಾಂನಲ್ಲಿ ಮಾತ್ರ ಎಲ್ಲ ಎಕ್ಸಿಟ್ ಪೋಲ್ಸ್ ಸಂಜೆ 5 ಗಂಟೆಗೆ ಚರ್ಚೆ ಮಾಡ್ತಾ ಇದ್ವಿ. ಕೇರಳ ಹೊರತುಪಡಿಸಿ ಉಳಿದ ಎಲ್ಲ ರಾಜ್ಯಗಳಲ್ಲಿ ಮತದಾರ ಮತ್ತದೇ ಸರ್ಕಾರವನ್ನು ಆರಿಸುವ ನಿರ್ಧಾರಕ್ಕೆ ಬಂದಂಗಿದೆ ಅಂತ. ಅಂದರೆ ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನು ನೋಡ್ಕೊಂಡು ಹೇಳ್ತಾ ಇದ್ವಿ. ಇಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳು ಉಲ್ಟಾ ಅನ್ನಿಸ್ತಾ ಇದ್ದಾವೆ. ಕೇರಳ ಒಂದು ರೀತಿ ಕರ್ನಾಟಕದ ರೀತಿ, ಪ್ರತಿ ಚುನಾವಣೆಯಲ್ಲೂ ಕೂಡ ಅಲ್ಲಿ ಬದಲಾವಣೆ ಆಗುತ್ತೆ. ಕಳೆದ ಬಾರಿ ಬದಲಾವಣೆ ಆಗಿರಲಿಲ್ಲ. ಈ ಬಾರಿ ಬದಲಾವಣೆ ಆಗತ್ತೆ ಅಂತಕ್ಕಂಥದ್ದನ್ನು ಮುನ್ಸಿಪಾಲಿಟಿ ಚುನಾವಣೆಗಳು, ಕಳೆದ ಲೋಕಸಭಾ ಚುನಾವಣೆಗಳು ಆ ಸಂಕೇತಗಳನ್ನು ಕೊಟ್ಟಿದ್ವು. ಎಸ್, ಈಗ UDF ದೊಡ್ಡ ಪ್ರಮಾಣದಲ್ಲಿ ಗೆಲ್ಲುತ್ತೋ ಅಥವಾ BJPಯ ಕಾರಣದಿಂದ ಗೆಲ್ಲುತ್ತೋ ಅಥವಾ BJPಯ ಕಾರಣದಿಂದ ಆ ಸೀಟ್ಗಳು ಕಡಿಮೆ ಆಗ್ತವೋ, ದಟ್ ಈಸ್ ಇಂಟ್ರೆಸ್ಟಿಂಗ್ ಟು ಸಿ. ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟು ಸ್ಥಾನಗಳಿಂದ ಅಧಿಕಾರಕ್ಕೆ ಅನ್ನುವುದು LDFನ ಆಂಟಿ ಇನ್ಕಂಬನ್ಸಿ ವೋಟ್ಗಳು ಯಾರ ಮಧ್ಯದಲ್ಲಿ ಹಂಚಿಕೆ ಆಗ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್. BJPಯ ವೋಟನ್ನು ಎಷ್ಟು BJP ನಾಯರ್ ವೋಟ್ಗಳನ್ನು ತೆಗೆದುಕೊಳ್ಳುತ್ತಾ, ಈಳವ ವೋಟ್ಗಳನ್ನು ತೆಗೆದುಕೊಳ್ಳುತ್ತಾ, ಕ್ಯಾಥಲಿಕ್ ಕ್ರಿಶ್ಚಿಯನ್ಸ್ ವೋಟನ್ನು ಎಷ್ಟು ತೆಗೆದುಕೊಳ್ಳುತ್ತೆ, ಇದು ಪ್ರಾಯಶಃ UDFನ ವಿನ್ನಿಂಗ್ ಮಾರ್ಜಿನ್ ಅನ್ನು ಡಿಸೈಡ್ ಮಾಡುತ್ತೆ ಅಂತ ಅನ್ಸುತ್ತೆ. ಮತ್ತು BJP 3ರಿಂದ 5 ಸೀಟ್ಗಳವರೆಗೆ ಏನು ಪ್ರೆಡಿಕ್ಟ್ ಮಾಡ್ತಾ ಇವೆ, ಆ ಎಲ್ಲ ಸೀಟ್ಗಳನ್ನು ಕನ್ವರ್ಟ್ ಮಾಡುತ್ತಾ ಅನ್ನೋದು ಕೂಡ ಬಹಳ ಮುಖ್ಯ. ಎಸ್, ಅಂದರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಈಗ ಕರ್ನಾಟಕ, ತೆಲಂಗಾಣ, ಇಲ್ಲಿ BJP ಸೀಟ್ಗಳನ್ನು ಕನ್ವರ್ಟ್ ಮಾಡ್ತು. ಹೌದು. ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ ಆ ಒಂದು ಹೋಲ್ಡನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಕರೆಕ್ಟ್. ಕೇರಳದಲ್ಲಿ ಒಂದು ಸೀಟನ್ನು 2016ರಲ್ಲಿ ಮೊದಲ ಬಾರಿ ಗೆಲ್ತು. 2024ರಲ್ಲಿ ಒಂದು ಲೋಕಸಭಾ ತ್ರಿಶೂರ್ ಸುರೇಶ್ ಗೋಪಿ ಗೆದ್ರು. ಆಕ್ಚುಲಿ ಯಾಕಂದ್ರೆ ಕೇರಳದಲ್ಲಿ ಮಜಾ ಅಂತ ಪಾಲಿಟಿಕ್ಸ್ ಏನಂದ್ರೆ ಅಜಿತ್, ಎಲ್ಲಿ BJP ಗೆಲ್ಲುತ್ತಲ್ವಾ ಅಲ್ಲಿ UDF LDFನ ಪಾರ್ಟಿಗಳು ಒಟ್ಟಾಗಲ್ಲ, ಬಟ್ ಮತದಾರರು ಒಟ್ಟಾಗಿ BJPಗೆ ಸೋಲ್ಸಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಕೊನೆಯ ಗಳಿಗೆಯವರೆಗೆ BJPಗೆ ಆ ಒಂದು ಸಸ್ಪೆನ್ಸ್ ಇದ್ದೇ ಇರುತ್ತೆ. ಬಟ್ ಕನ್ವಿನ್ಸಿಂಗ್ಲಿ ನನಗನ್ಸುತ್ತೆ ಒಪಿನಿಯನ್ ಪೋಲ್ಗಳು, ಎಕ್ಸಿಟ್ ಪೋಲ್ಗಳವರೆಗೆ UDF ದೊಡ್ಡ ಪ್ರಮಾಣದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥದ್ದನ್ನು ಹೇಳಿದ ರಾಜ್ಯ ಕೇರಳ. ಭಾಳ ದೊಡ್ಡ ಅಪ್ಸೆಟ್ ಏನಲ್ಲ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಎಕ್ಸಿಟ್ ಪೋಲ್ಗಳ ರಿಸಲ್ಟ್ ನಂಬರ್ಸ್ ಮೇ ವೆರಿ. ಟ್ರೆಂಡ್ ಸೇಮ್ ಇದೆ, ಅದೇ ರೀತಿಯಲ್ಲಿದೆ ಟ್ರೆಂಡು. BJP ಒಂದಂಕಿಯ ಒಳಗಿರುತ್ತೆ ಅಂತಾನೆ ಹೇಳಿದ್ರು. ಅಧಿಕಾರ ಬದಲಾಗುತ್ತೆ, LDFನಿಂದ UDFಗೆ ಬರುತ್ತೆ ಅಂತಿತ್ತು. ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲೂ ಕೂಡ ಅದೇ ಥರ ಇದೆ. ಅಜಿತ್, ರಾಹುಲ್ ಗಾಂಧಿ 2024ರ ಲೋಕಸಭಾ ಚುನಾವಣೆಯ ನಂತರ ಒಂದು ಗೆಲುವಿನ ರುಚಿಯನ್ನು ಕೂಡ ಇಲ್ಲಿಯವರೆಗೆ ನೋಡಿಲ್ಲ. ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಇನ್ನೊಂದು ರಾಜ್ಯ ನಮ್ಮ ತೆಕ್ಕೆಗೆ ಬರುತ್ತಾ ಅನ್ನೋದನ್ನ ಬಹಳ ಕುತೂಹಲದಿಂದ, ಆಸೆಯಿಂದ ನೋಡ್ತಾ ಇರತಕ್ಕಂಥ ರಾಜ್ಯ ಕೇರಳ. KC ವೇಣುಗೋಪಾಲ್ರ ಇಡೀ ಪೊಲಿಟಿಕಲ್ ಫ್ಯೂಚರ್ ಕೂಡ ಕೇರಳದ ಮೇಲೆ ಡೆವಲಪ್ ಆಗಿದೆ, ಡಿಪೆಂಡ್ ಆಗಲಿದೆ. ನಿಮ್ಮ ರಾಜ್ಯನೇ ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ, ನಮ್ಮ ರಾಜ್ಯಕ್ಕೆ ಏನು ಹೇಳ್ತೀರಿ ಅನ್ನುವ ಮಾತು ಶುರು ಆಗುತ್ತೆ. ಹೀಗಾಗಿ ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿ ಸಂಸದೆಯಾಗಿದ್ದಾರೆ. ಕಾಂಗ್ರೆಸ್ 24ರ ನಂತರ ನೋಡಿ ನೀವು, ಹರಿಯಾಣ, ಮಹಾರಾಷ್ಟ್ರ, ಬಿಹಾರ್ ಆಂಟಿ ಇನ್ಕಂಬನ್ಸಿ ಇದ್ರೂ ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟಕ್ಕೆ. ಹೀಗಾಗಿ LDF ಸೋಲಿಸಿ UDF ಪೂರ್ಣ ಪ್ರಮಾಣದ ಅಧಿಕಾರವನ್ನು ಪಡೆಯುತ್ತಾ, ಆ ನಿರೀಕ್ಷೆ, ಕುತೂಹಲ ಮತ್ತು ಆಸೆ 10 ಜನಪದಕ್ಕೆ ಜಾಸ್ತಿ ಇರುತ್ತೆ ಅಂತ ನನಗನ್ಸುತ್ತೆ. ಈಗಾಗಲೇ ಮುಖ್ಯಮಂತ್ರಿ ಯಾರು ಅನ್ನೋ ಚರ್ಚೆ ಕೇರಳದಲ್ಲಿ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ. ಬಟ್ ಪಿಣರಾಯಿ ವಿಜಯನ್ ಬಿಟ್ಟರೆ ಬೇರೆ ಲೀಡರ್ಗಳು ಕಾಣಿಸಿಕೊಳ್ತಾ ಇಲ್ಲ. ಅಂದರೆ LDFನಲ್ಲಿ ನೀವು ಅಲ್ಲಿ ಪೋಸ್ಟರ್ಗಳನ್ನು ನೋಡಿದವ್ರು ಹೇಳ್ತಾ ಇದ್ರು, ಕ್ಯಾಂಡಿಡೇಟ್ಗಳ ಫೋಟೋ ಕೂಡ ಇಲ್ಲದೆ ಪೋಸ್ಟರ್ಗಳಿರ್ತವೆ. ಪಿಣರಾಯಿ ವಿಜಯನ್ ಕಳೆದ ಬಾರಿ ಎಲೆಕ್ಷನ್ ಗೆದ್ದಿದ್ದಂಗೆ ಹಿ ಈಸ್ ಅ ಮೋದಿ ಆಫ್ CPM. ಅಂದರೆ ಪರ್ಸೋನಿಫೈಡ್ ಚುನಾವಣೆಗಳನ್ನು ಅಚ್ಯುತಾನಂದನ್ ನೇತೃತ್ವದಲ್ಲಿ ನಡೀತಾ ಇತ್ತು, ಅದನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋದವರು ಪಿಣರಾಯಿ ವಿಜಯನ್. ಹಿ ಈಸ್ ಪಾಪ್ಯುಲರ್,
ಪಾರ್ಟಿ ಮೇಲೆ ಅವ್ರಿಗೆ ಗ್ರಿಪ್ ಇದೆ, ಸರ್ಕಾರದ ಮೇಲೆ ಗ್ರಿಪ್ ಇದೆ. ಅದು ಅನೇಕ ಬಾರಿ ಸಾಮರ್ಥ್ಯನೂ ಆಗುತ್ತೆ, ದೌರ್ಬಲ್ಯನೂ ಆಗುತ್ತೆ. ರೈಟ್, ಹೌದು ಹೌದು. ಯು ಡಿ ಎಫ್ಗೆ ಈಗ ಉಮನ್ ಚಾಂಡಿ ನಿಧನದ ನಂತರ ಯಾರ ಕೈಗೆ ನಾಯಕತ್ವ ಕೊಡಬೇಕು ಅನ್ನೋದು ಒಂದು ಬಹಳ ದೊಡ್ಡ ತಲೆನೋವಿನ ವಿಷಯ ಇದೆ. ರಮೇಶ್ ಚೆನ್ನಿತಾಲ್, ಇಲ್ಲಿ ನೋಡಿ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಈಸ್ ಸಪೋರ್ಟಿಂಗ್ ರಮೇಶ್ ಚೆನ್ನಿತಾಲ, ಸಿದ್ದರಾಮಯ್ಯನವರು ಈಸ್ ಸಪೋರ್ಟಿಂಗ್ ಕೆ ಸಿ ವೇಣುಗೋಪಾಲ್, ಅಲ್ಲಿ ಸತೀಶನ್ ಅಂತ ಒಬ್ಬ ವಿರೋಧ ಪಕ್ಷದ ನಾಯಕರು ಕೂಡ ಇದ್ದಾರೆ. ಹೀಗಾಗಿ ಕೇರಳದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಈಗಾಗಲೇ ಒಂದು ಪೈಪೋಟಿ ಕಾಂಗ್ರೆಸ್ನಲ್ಲಿ ಶುರು ಆಗಿದೆ. ಎಸ್, ಅಸ್ಸಾಂ ಒಂದನ್ನು ನೋಡಿ ಬಿಡೋಣ. ಅಸ್ಸಾಂ ಮ್ಯಾಟ್ರಿಕ್ಸ್ ಪ್ರಕಾರ, ಎಲ್ಲ ಸರ್ವೆಗಳ ಪ್ರಕಾರವೂ ಬಿಜೆಪಿ ಅಧಿಕಾರಕ್ಕೆ, ಎಲ್ಲ ಸರ್ವೆಗಳ ಪ್ರಕಾರ, ಬಹುತೇಕ ಎಲ್ಲ ಸರ್ವೆಗಳ ಪ್ರಕಾರ 2/3 ಮೆಜಾರಿಟಿ. ಮ್ಯಾಟ್ರಿಕ್ಸ್ ಪ್ರಕಾರ 85ರಿಂದ 95 ಬಿಜೆಪಿ, ಪೋಲ್ ಡೈರಿ ಪ್ರಕಾರ 86ರಿಂದ 101, ಟುಡೇಸ್ ಚಾಣಕ್ಯ ಪ್ರಕಾರ 88ರಿಂದ 98, ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ 88ರಿಂದ 100, ಪಿ ಮಾರ್ಕ್ ಪ್ರಕಾರ 88ರಿಂದ 94, ಜೆವಿಸಿ ಪ್ರಕಾರ 88ರಿಂದ 101. ಈ ಯಾವ ಎಕ್ಸಿಟ್ ಪೋಲ್ ಕೂಡ ಬಿಜೆಪಿಗೆ 85ಕ್ಕಿಂತ ಕಡಿಮೆ ಸ್ಥಾನ ಕೊಟ್ಟಿಲ್ಲ. 101 ಅತಿ ಹೆಚ್ಚಿನ ಸ್ಥಾನ, ನೆನಪಿರಲಿ 64 ಮ್ಯಾಜಿಕ್ ನಂಬರ್, ಇಲ್ಲಿ ಇರದೇ 126 ವಿಧಾನಸಭಾ ಕ್ಷೇತ್ರಗಳು. ನೂರ 1ರ ತನಕ ಗೆಲ್ಲಬಹುದು. 2/3 ಮೆಜಾರಿಟಿ ಬಿಜೆಪಿಗೆ ಬರುವ ಸಾಧ್ಯತೆಯ ಭವಿಷ್ಯ ನುಡಿತಾ ಇದ್ದಾವೆ ಬಹುತೇಕ ಎಕ್ಸಿಟ್ ಪೋಲ್ಗಳು. ಮೆಜಾರಿಟಿ. ಹೇಮಂತ್ ಬಿಸ್ವಾ ಶರ್ಮಾ ನೇತೃತ್ವದಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಬಾರಿಸುತ್ತೆ ಅನ್ನುವ ಭವಿಷ್ಯ. ಒಟ್ಟಾರೆ ಈಶಾನ್ಯ ಭಾರತಕ್ಕೆ ಬಿಜೆಪಿಗೊಂದು ನಾಯಕತ್ವ ಕೊಟ್ಟಂತೆ ಕಾಣಿಸ್ತಾ ಇದ್ದಾರೆ ಹೇಮಂತ್ ಬಿಸ್ವಾ ಶರ್ಮಾ. ಅವರ ಮಾತುಗಳು, ನಿರ್ಧಾರಗಳನ್ನು ನೋಡ್ತಾ ಇದ್ರೆ ಅವರು ಕಾಂಗ್ರೆಸ್ನಿಂದ 10 ವರ್ಷಗಳ ಹಿಂದೆ ಬಿಜೆಪಿಗೆ ಬಂದವರು ಅಂತ ಅನಿಸೋದೇ. ಪ್ರಶಾಂತ್, ಅಜಿತ್, ಹೇಮಂತ್ ಬಿಸ್ವಾ ಶರ್ಮಾ ಇಸ್ ಅ ಬಿಗ್ ಲಾಸ್ ಫಾರ್ ಕಾಂಗ್ರೆಸ್, ಬಿಗ್ ಅಸೆಟ್ ಫಾರ್ ಬಿಜೆಪಿ ಇನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಇವತ್ತು ಬಹುತೇಕ ಈಶಾನ್ಯ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಹೇಮಂತ್ ಬಿಸ್ವಾ ಶರ್ಮಾ ದೊಡ್ಡ ಕೊಡುಗೆ ಇದೆ. ಅಸ್ಸಾಂನಲ್ಲಿ ಡಿಲಿಮಿಟೇಷನ್ ಎಕ್ಸಸೈಸ್ನ ನಂತರ 3ನೇ ಬಾರಿಗೆ ಮತ್ತೆ ಬಿಜೆಪಿ ಅಧಿಕಾರ ಹಿಡಿತಕ್ಕಂಥದ್ದು. ಯಾಕಂದರೆ ತರುಣ್ ಗೊಗೊಯ್ ಏನಿದ್ರು, ಗೌರವ್ ಗೊಗೊಯ್ ತಂದೆ 15 ವರ್ಷ ಅಧಿಕಾರದಲ್ಲಿ. ಅಸ್ಸಾಂ, ಡೆಲ್ಲಿ, ಮಹಾರಾಷ್ಟ್ರ 15 ವರ್ಷ ಇತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ. ಈಗ ಬಿಜೆಪಿ 15ನೇ ವರ್ಷ, ಅಂದರೆ ಈ ಬಾರಿ ಒಂದು ಕಂಫರ್ಟಬಲ್ ವಿಕ್ಟ್ರಿ ತೋರಿಸ್ತಾ ಇರ್ತಾರೆ. ತರುಣ್ ಗೊಗೊಯ್ ನಂತರ ಕಾಂಗ್ರೆಸ್ನಲ್ಲಿ ತಾವು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಮಂತ್ ಬಿಸ್ವಾ ಶರ್ಮಾ ಆಸೆ ಇಟ್ಕೊಂಡಿದ್ರು. ತರುಣ್ ಗೊಗೊಯ್ ತಮ್ಮ ಪುತ್ರನನ್ನ ಯಾವಾಗ ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡಿದ್ರು? ಆ ಸ್ಟೋರಿ ಓದಬೇಕಾದ್ರೆ ಗುಲಾಂ ನಬಿ ಆಜಾದ್ರ ಆಟೋಬಯೋಗ್ರಫಿ ಓದಬೇಕು. ಹೇಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾರೆ, ನನ್ನ ಬಳಿ 50 ಜನ ಶಾಸಕರಿದ್ದಾರೆ, ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ. ಸೋನಿಯಾ ಗಾಂಧಿ ಗುಲಾಂ ನಬಿ ಆಜಾದ್ಗೆ ಫೋನ್ ಮಾಡಿ ಹೇಳ್ತಾರೆ, ಹೋಗಿ ಅಸ್ಸಾಂಗೆ ಅಂತ. ಗುಲಾಂ ನಬಿ ಆಜಾದ್ ಮೊದಲು ಅವರನ್ನು ಕರೆಸ್ಕೊಳ್ತಾರೆ. ತರುಣ್ ಗೊಗೊಯ್ ಬರೀ 7 ಜನ MLA ಇರ್ತಾರೆ, ಅವರು ಬರಲ್ಲ. ಹೇಮಂತ್ ಬಿಸ್ವಾ ಶರ್ಮಾ 50 MLA ಜೊತೆ ಬರ್ತಾರೆ. ಸೋನಿಯಾ ಗಾಂಧಿ ಇದನ್ನು ಬ್ರೀಫ್ ಮಾಡಿದ್ಮೇಲೆ ಸೋನಿಯಾ ಗಾಂಧಿ ಹೇಳ್ತಾರೆ, ಇಲ್ಲ ನೀವು ಗುವಾಹಟಿಗೆ ಹೋಗಿ ಅಲ್ಲಿ ಎಲ್ಲರ ಜೊತೆ ಮಾತಾಡಿ ಚೇಂಜ್ ಆಫ್ ಲೀಡರ್ಶಿಪ್ ನಿರ್ಣಯ ತೆಗೆದುಕೊಳ್ಳಿ ಅಂತ. ಆಗ ರಾಹುಲ್ ಗಾಂಧಿ ಹೇಳ್ತಾರೆ, ನೇ ಓ ಮತ್ ಕರೋ, ಗೊಗೊಯ್ಗೋ ಕಂಟಿನ್ಯೂ ಕರ್ನಾ, ಉಸ್ಕೋ RSS ಜಾನೆ ದೋ ಅಂತ ಹೇಳ್ತಾರೆ. ಗುಲಾಂ ನಬಿ ಆಜಾದ್ ಇದನ್ನು ಆಟೋಬಯೋಗ್ರಫಿಯಲ್ಲಿ ದಾಖಲಿಸಿದ್ದಾರೆ. ಆಗ ಹೋದ ಹೇಮಂತ್ ಬಿಸ್ವಾ ಶರ್ಮಾ ಇಸ್ ಪ್ರೂವಿಂಗ್ ಕಾಸ್ಟ್ಲಿ ಫಾರ್ ಕಾಂಗ್ರೆಸ್. ಅದು ಬರೀ ಅಸ್ಸಾಂ ಅಲ್ಲ. ನಂತರ ಹೇಮಂತ್ ಬಿಸ್ವಾ ಶರ್ಮಾ ಬಂದು ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗ್ತಾರೆ. ಅದನ್ನ ರಾಹುಲ್ ಗಾಂಧಿ ಅವರನ್ನ ಟ್ರೋಲ್ ಮಾಡುವುದಕ್ಕೆ ಬಳಕೆಯಾಗುವಂತಹ ಹೇಳಿಕೆಯನ್ನು ಅವರು ಮಾಧ್ಯಮಗಳ ಮುಂದೆ ಕೊಟ್ಟರು. ಹೇಮಂತ್ ಬಿಸ್ವಾ ಶರ್ಮಾ ಇಸ್ ಅ ಮೋರ್ ಆಫ್ ಎ ಡಿ ಕೆ ಶಿವಕುಮಾರ್ ಆಫ್ ಅಸ್ಸಾಂ ಪಾಲಿಟಿಕ್ಸ್. ಎಸ್, ಆ ಕಾರಣದಿಂದ ಕೂಡ ಹೇಮಂತ್ ಬಿಸ್ವಾ ಶರ್ಮಾ ಪುನರಪಿಯಲ್ಲಿ 3ನೇ ಬಾರಿ ಅಧಿಕಾರ ಹಿಡಿತಕ್ಕಂಥದ್ದು
ಕಾಂಗ್ರೆಸ್ಗೊಂದು ರೀತಿಯಾಗಿರ್ತಕ್ಕಂಥ ದೊಡ್ಡ ಹೊಡೆತ. ಯಾಕಂದರೆ ಈ ರೀತಿ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿ, ಗುಜರಾತ್ನಲ್ಲಿತ್ತು 95ಇಂದ BJP ಅಧಿಕಾರ. ಮಧ್ಯಪ್ರದೇಶ್ ಹೆಚ್ಚು ಕಡಿಮೆ 2004ರಲ್ಲಿ ಉಮಾಭಾರತಿ ಬಂದ ನಂತರ 22ನೇ ವರ್ಷ BJP ಅಧಿಕಾರದಲ್ಲಿದೆ. ಉತ್ತರ ಪ್ರದೇಶ್ 2 ಟರ್ಮ್ ಆಯಿತು. ಬಿಹಾರ್ ಆಲ್ಮೋಸ್ಟ್ 2005ಇಂದ ಅಧಿಕಾರದಲ್ಲಿದೆ. ಹೌದು. ಹಾಗಿರುವಾಗ ನಿಮಗೆ ಇನ್ನೊಂದು ಈಗ ಕರ್ನಾಟಕದಲ್ಲಿ ನೀವು ಆಲ್ಟರ್ನೇಟಿವ್ ಬರ್ತಾ ಇದ್ದೀರಿ. ಅಸ್ಸಾಂನಂಥ ರಾಜ್ಯ ಎಲ್ಲಿ ಕಾಂಗ್ರೆಸ್ನ ಸ್ಟ್ರಾಂಗ್ ಹೋಲ್ಡ್ ಇತ್ತು, ಅಸ್ಸಾಂ ಗಣ ಪರಿಷತ್ ಪ್ರಫುಲ್ ಕುಮಾರ್ ಮಹಂತ ಬಂದಿದ್ದು ಒಂದೇ ಸಲ. ಹೌದು. ಅಲ್ಲಿ ನಿಮ್ಮ ನಾಯಕರು ಹೋಗಿ BJPಯನ್ನು ಅಧಿಕಾರಕ್ಕೆ ತರ್ತಾ ಇರತಕ್ಕಂಥದ್ದು, ನಿಮ್ಮ ಡಿಸಿಷನ್ ಮೇಕಿಂಗ್ನಲ್ಲಿ ಏನಾದರೂ ಒಂದು ತೊಂದರೆ ಇದ್ದೇ ಇರಬೇಕಲ್ವಾ? ಹಿಮಂತ ಬಿಸ್ವಾ ಶರ್ಮಾ ತೆಗೆದುಕೊಳ್ಳುವ ನಿರ್ಣಯಗಳನ್ನು ನೋಡಿದ್ರೆ ಸಂಘದ ಶಾಖೆಯಲ್ಲೇ ಹುಟ್ಟಿ ಬೆಳೆದು BJPಯ ನಾಯಕರಾದವರು ತೆಗೆದುಕೊಳ್ಳುವ ನಿರ್ಣಯಗಳನ್ನು ಇರ್ತವೆ. ಈಸ್ ಫ್ರಮ್ ಅಸ್ಸಾಂ ಗಣ ಪರಿಷತ್ ಆ್ಯಕ್ಚುಲಿ. ಅವರೇನು ಕಾಂಗ್ರೆಸ್ನ ಕೇಡರ್ನವರಲ್ಲ, ಸ್ಟೂಡೆಂಟ್ ಲೀಡರ್. ಎಸ್. ಸತತ 5ನೆಯ ಸಲ ಶಾಸಕರಾಗ್ತಾ ಇರೋದವರು, 2ನೆಯ ಸಲ ಮುಖ್ಯಮಂತ್ರಿ. ಸರ್ಬಾನಂದ್ ಸೋನಾವಾಲಾ ಅವರ ಕ್ಯಾಬಿನೆಟ್ನಲ್ಲಿ ಪ್ರಮುಖ ಖಾತೆಗಳನ್ನು ಹೊಂದಿದ್ರು. ಅದಾದ ನಂತರ ಮುಖ್ಯಮಂತ್ರಿ ಆದರು. ಈಗ 2ನೆಯ ಸಲ ಭಾರೀ ಬಹುಮತದೊಂದಿಗೆ ಮತ್ತೊಮ್ಮೆ ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ BJPಯನ್ನು ಗೆಲ್ಲಿಸಿಕೊಂಡು ಬರ್ತಾರೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಹಿಮಂತ ಬಿಸ್ವಾ ಶರ್ಮಾ ನಾಯಕತ್ವ ಅಸ್ಸಾಂಗೆ ಸಿಕ್ಕ ನಂತರ BJP ಇಡೀ ಈಶಾನ್ಯ ಭಾರತದಲ್ಲಿ ಇನ್ರೋಡ್ಸ್ ಮಾಡೋದಕ್ಕೆ ಸಾಧ್ಯ ಆಯಿತು. 7 ರಾಜ್ಯಗಳ ಪೈಕಿ 6 ರಾಜ್ಯಗಳಲ್ಲಿ. ಇದು ನಾರ್ತ್ ಈಸ್ಟ್ ಅಲ್ವಾ? ಅದು ನಾರ್ತ್ ಹೌದು ಅಲ್ವಾ? ಈಶಾನ್ಯದ ಜೊತೆಗೆ ಈಸ್ಟರ್ನ್ ಇಂಡಿಯಾದಲ್ಲಿ ಎಲ್ಲಿದೆ ಕಾಂಗ್ರೆಸ್ ಇವತ್ತು? ಒಡಿಸ್ಸಾದಲ್ಲಿಲ್ಲ, ವೆಸ್ಟ್ ಬೆಂಗಾಲ್ದಲ್ಲಿಲ್ಲ, ಜಾರ್ಖಂಡ್ನಲ್ಲಿ ಹೇಮಂತ್ ಸೊರೇನ್ ತನ್ನ ಬಲದ ಮೇಲೆ ಇದ್ದಾರೆ ಬಿಟ್ರೆ ನೀವಿಲ್ಲ. ಹೌದು. ಬಿಹಾರದಲ್ಲಿ ನೀವಿಲ್ಲ. ಈಶಾನ್ಯದ ಬಾಗಿಲು ಅಂತ ನಾವು ಅಸ್ಸಾಮನ್ನು ನೋಡ್ತೀವಿ. ಅಸ್ಸಾಂನಲ್ಲಿ ಕಾಂಗ್ರೆಸ್ 3ನೇ ಬಾರಿಗೆ ಅಧಿಕಾರಕ್ಕೆ ಬರೋಲ್ಲ ಅನ್ನೋದನ್ನು ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ. ನೀವು ದಿಲ್ಲಿಯ ಕನಸನ್ನು 29ರಲ್ಲಿ ಕಾಣ್ತಿದ್ರೆ ಯು ಹ್ಯಾವ್ ಟು ರೆಸ್ಟ್ ಪವರ್ ಇನ್ ದ ಸ್ಟೇಟ್ ಇಲೆಕ್ಷನ್ಸ್ ಫ್ರಮ್ BJP. ಕರೆಕ್ಟ್. ಅದಾದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಅಲ್ಲ, ಈಗ ಈ ಪಂಚರಾಜ್ಯ ಚುನಾವಣೆಗಳಲ್ಲಿ ಚಾಲೆಂಜಿಂಗ್ ಪೊಸಿಷನ್ನಲ್ಲಿ, ಚಾಲೆಂಜರ್ ಸ್ಥಾನದಲ್ಲಿ ಕಾಂಗ್ರೆಸ್ ಇದ್ದದ್ದೇ ಒಂದು ಅಸ್ಸಾಂನಲ್ಲಿ, ಇನ್ನೊಂದು ಕೇರಳದಲ್ಲಿ ಅಷ್ಟೇ. ನೀವು ಅಸ್ಸಾಂನಲ್ಲಿ ಅವಕಾಶ ಇತ್ತು, ಬಟ್ ನೀವು ಗೌರವ್ ಗೊಗೊಯ್ ನೇತೃತ್ವವನ್ನೇ ಹೇಳಬೇಕಿದ್ರೆ 1 ವರ್ಷದ ಮುಂಚೆ ಹೇಳಬಹುದಿತ್ತಲ್ಲ. ಕರೆಕ್ಟ್. ಹೌದು. ನೀವು ಕೊನೆಯ 1 ತಿಂಗಳು 2 ತಿಂಗಳಲ್ಲಿ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿದರೆ ಇವತ್ತಿನ ಚುನಾವಣೆಗಳು BJP ಮೋದಿ ಬಂದ್ಮೇಲೆ ಎದುರಿಸ್ತಿರುವ ರೀತಿನೇ ಚೇಂಜ್ ಇದೆ. ಹೌದು. ಅಲ್ರಿ, 15 ದಿವಸ ಕಂಟಿನ್ಯೂಸ್ ಫಸ್ಟ್ ಫೇಸ್ ಎಲೆಕ್ಷನ್ಗೆ ಪಶ್ಚಿಮ ಬಂಗಾಳದಲ್ಲಿ ಹೋಗಿ ಅಮಿತ್ ಶಾ ಕೂತ್ಕೋತಾರೆ. ನರೇಂದ್ರ ಮೋದಿ ಎಷ್ಟು ಭೇಟಿ ಅದು? ಹಿ ಈಸ್ ರೆಡಿ ಟು ಈಟ್ ಜಲ್ಮುರಿ ಇನ್ ಪಶ್ಚಿಮ ಬಂಗಾಳ ಫಾರ್ ವಿಧಾನಸಭಾ ಎಲೆಕ್ಷನ್. ಹಾಗಿರುವಾಗ ನೀವು ಅಸ್ಸಾಂನಂತಹ ಚುನಾವಣೆಯನ್ನು ಕೇರಳದ ಜೊತೆಗೆ ಗಂಭೀರತೆಯಿಂದ ತೆಗೆದುಕೊಳ್ಬೇಕು. ಎಸ್. ಅದು ಎಷ್ಟು ಸತ್ಯನೋ ಗೊತ್ತಿಲ್ಲ. DK ಶಿವಕುಮಾರ್ ಅವರು ಹೋದಾಗ ಅಸ್ಸಾಂ ಕಾಂಗ್ರೆಸ್ನ ಸ್ಟೇಟ್ ಆಫೀಸ್ನಲ್ಲಿ 1 ಕಪ್ ಟೀ ಕೊಡಿ ಅಂದ್ರಂತೆ. ಟೀ ಮಾಡುವ ವ್ಯವಸ್ಥೆ ಇರಲಿಲ್ಲ ಅಂತಲ್ಲಿ. ನಾಯಕರೇ ಇಲ್ಲ. ಅಂದರೆ ಎಲ್ಲೋ ಥರ್ಮಸ್ ಫ್ಲಾಸ್ ಕೊಟ್ಟು ತರಿಸಿ ಅವತ್ತು DK ಶಿವಕುಮಾರ್ ಅವರು ಅಂದ್ರಂತೆ, ಚುನಾವಣೆ ಹೆಂಗೆ ಮಾಡ್ತೀರಿ ನೀವು ಇನ್ನೂ ಅಂತ. ನೀವು ಇವತ್ತು ಗೌರವ್ ಗೊಗೊಯ್ ಬಿಟ್ಟರೆ ನಾಯಕತ್ವವೇ ಇಲ್ಲ ಕಾಂಗ್ರೆಸ್ಗೆ ಅಸ್ಸಾಂನಲ್ಲಿ. ಎಸ್. ಉಳಿದ ನಾಯಕತ್ವವನ್ನು TMC, ಸುಷ್ಮಿತಾ ದೇವ್ ಎಲ್ಲ ಇದ್ರು, ಅದನ್ನು TMC ತೆಗೆದುಕೊಂಡು ಹೋಗ್ಬಿಡ್ತು. ಹೇಮಂತ್ ಬಿಸ್ವಾ ಶರ್ಮಾ ಅರ್ಧ ಕೆಳಗಿನ ಕೇಡರ್ ಖಾಲಿ ಮಾಡಿಬಿಟ್ರು. ನೀವೊಂದು ಫೈಟನ್ನು ಕೊಡಬೇಕಲ್ಲ. ಅವರೊಂದು ನ್ಯಾಷನಲ್ ಚಾನಲ್ನ ಕಾನ್ಕ್ಲೇವ್ನಲ್ಲಿ ಹೇಳ್ತಾರೆ, ಕಾಂಗ್ರೆಸ್ನ 30 ಕ್ಷೇತ್ರಗಳಿಗೆ ಅಭ್ಯರ್ಥಿ ನಾನು ಡಿಸೈಡ್ ಮಾಡ್ತೀನಿ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಇರಬೇಕು ಅಂತ. ಅಂದರೆ ದಟ್ ಈಸ್ ದ ಲೆವೆಲ್ ಆಫ್ ಕಾನ್ಫಿಡೆನ್ಸ್. ಅದಕ್ಕೆ ನಾನು ಹೇಳಿದೆ, ಇಸ್ DK ಶಿವಕುಮಾರ್ ಆಫ್ ಅಸ್ಸಾಂ ಪಾಲಿಟಿಕ್ಸ್. ಈ ಅಷ್ಟು ಸಂಖ್ಯೆಗಳ ಪೈಕಿ ನಿಮಗೆ ಐ ಆಮ್ ಶೋರ್ ಆಶ್ಚರ್ಯ ಅನ್ನಿಸ್ತಾ ಇರೋ ತಮಿಳುನಾಡಿನ ಬಗ್ಗೆ ಆಕ್ಸೆಸ್ ಮೈ ಇಂಡಿಯಾ ಕೊಟ್ಟರು. ಅದೇ ನನಗನ್ಸುತ್ತೆ ಪಶ್ಚಿಮ ಬಂಗಾಳ ಇಲ್ ಸ್ಟಿಲ್ ವೇಟ್. ಆಕ್ಸೆಸ್ ಮೈ ಇಂಡಿಯಾ ಏನು ಕೊಡುತ್ತೆ, ಯಾಕಂದರೆ ಉಳಿದ ಪೋಲ್ಸ್ಟರ್ಸ್ಗಳಿಗಿಂತ ವೆಸ್ಟ್ ಬೆಂಗಾಲ್ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ. ತಮಿಳುನಾಡು ವಿಜಯ್ ನಿಜಕ್ಕೂ ಅಷ್ಟು ವೋಟ್ ಶೇರ್. ಪಶ್ಚಿಮ ಬಂಗಾಳ BJP ಒಂದು ಅಪ್ಬೀಟ್ ಮೂಡ್ನಲ್ಲಿತ್ತು ಅನ್ನೋದಂತೂ. ಅದು 21ರಲ್ಲೂ ಚುನಾವಣೆಗಳನ್ನು ನಡೆಸಿದ ರೀತಿ ಬಹಳ ವ್ಯವಸ್ಥಿತವಾಗಿತ್ತು. ಕಳೆದ ಚುನಾವಣೆಯಲ್ಲಿ ಮಾಡಿದ ಒಂದು ಮಿಸ್ಟೇಕನ್ನು ಈ ಸಲ BJP ಮಾಡಲಿಲ್ಲ. ಅದೇನಂದರೆ ಮಮತಾ ಸೆಂಟರ್ಡ್ ಚುನಾವಣೆ ಆಗೋದು ಮಾಡಲಿಲ್ಲ. ಕಳೆದ ಚುನಾವಣೆ ನೇರವಾಗಿ ಮಮತಾ ವಿರುದ್ಧ ಮಾಡಿ ಮಮತಾ ಬ್ಯಾನರ್ಜಿ ಅಲ್ಲಿ ಹೀರೋ ಸ್ಥಾನಕ್ಕೆ ಬಂದು ಕೂತ್ಕೊಂಡ್ರು. ಅದು ಮಮತಾ ವರ್ಸಸ್ ಮೋದಿ ಆಯಿತು. ಈ ಸಲ ಅದನ್ನು ತೃಣಮೂಲ ಕಾಂಗ್ರೆಸ್ನ ಗೂಂಡಾ ರಾಜ್ಯ, ದುರಾಡಳಿತ, ಭ್ರಷ್ಟಾಚಾರ
ಆ ರೀತಿಯಲ್ಲಿ ಮಾಡಿದ್ರೆ ಹೊರತು ಮಮತಾ ಪರ್ಸೋನಾನನ್ನು ಜಾಸ್ತಿ ಮಾಡಲಿಲ್ಲ, ಮೋದಿ ಸೆಂಟ್ರಿಕ್ಕೂ ಮಾಡಲಿಲ್ಲ, ಮೋದಿ ಸೆಂಟ್ರಿಕ್ಕೂ ಮಾಡಲಿಲ್ಲ. ಎಸ್, ಎಕ್ಸಾಕ್ಟ್ಲಿ. 24 ನಂತರ ಬಿಜೆಪಿಯ ಸ್ಟ್ರಾಟಜಿ ನೋಡಿ, ಮಹಾರಾಷ್ಟ್ರ ನೋಡಿ, ಹರಿಯಾಣ ನೋಡಿ, ಬಿಹಾರ ನೋಡಿ, ಮೋದಿ ಸೆಂಟ್ರಿಕ್ ಚುನಾವಣೆ ಮಾಡ್ತಿಲ್ಲ. ಕರ್ನಾಟಕದಲ್ಲಿ 2023ರಲ್ಲಿ ಹೆಚ್ಚು ಕಡಿಮೆ ನಿಮ್ಗೆ 50 ಕಿಲೋಮೀಟರ್ ಬೆಂಗಳೂರಿನಲ್ಲಿ ರೋಡ್ ಶೋ ನಡೆಸುವವರೆಗೆ ಮೋದಿ ಸೆಂಟ್ರಿಕ್ ಚುನಾವಣೆ ಬಿಜೆಪಿ ನಡೆಸ್ತಾ ಇದೆ. ಈಗ ಲೋಕಸಭಾ ಚುನಾವಣೆ ಆದ್ಮೇಲೆ ಅದನ್ನು ಒಂದು ಸ್ಟೆಪ್ ಬ್ಯಾಕ್ ಬಿಜೆಪಿ ತೆಗೆದುಕೊಂಡು ಸ್ಟ್ರಾಟಜಿಯನ್ನು ಚೇಂಜ್ ಮಾಡ್ತಾ ಇದೆ. ವೆಸ್ಟ್ ಬೆಂಗಾಲಲ್ಲೂ ಕೂಡ ಸ್ಟ್ರಾಟಜಿ ಹಿಂದುತ್ವದ ಅಂಡರ್ ಟೋನ್ ಇದೆ, ಬಟ್ 21ರಲ್ಲಿ ಆದಂತೆ ಬರೀ ಹಿಂದುತ್ವ ಅಂತಕ್ಕಂಥದ್ದು ಕೂಡ ಇಲ್ಲ. ಅಲ್ಲಿ ಚುನಾವಣೆ ನೋಡಿ, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ನಡೀತು, ಸೆಕ್ಯುಲರ್ ನಾನ್ ಸೆಕ್ಯುಲರ್ ಚುನಾವಣೆಗಳು ನಡೆದು, ಲೋಕಲ್ ಲೀಡರ್ ಹೊರಗಿನ ಲೀಡರ್ ಅಂತ ಆಯ್ತು. ಹೇಳಿದ್ರು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಬಂಗಾಳಿ ಮಾತನಾಡೋದಕ್ಕೆ ಬರದೇ ಇರೋರೊಬ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅದಕ್ಕೆ ಅಮಿತ್ ಶಾ ಉತ್ತರ ಕೊಡಬೇಕಾಗಿ ಬಂತು. ಅದೇ ಕೇರಳ ಮತ್ತು ಬೆಂಗಾಲ್ ನೀವು ಒಂದು ಸಾಮ್ಯತೆ ಇದೆ. ಮುಸ್ಲಿಂ ವೋಟ್ಗಳು ದೊಡ್ಡ ಪ್ರಮಾಣದಲ್ಲಿವೆ. ಎಸ್, ಈಗ 35% ಅಸ್ಸಾಂನಲ್ಲಿದೆ. ಅಲ್ಲ, ಅಸ್ಸಾಂನಲ್ಲೂ ಇದೆ, ಬಟ್ ಡಿಲಿಮಿಟೇಷನ್ ನಂತರ ಬಿಜೆಪಿ ಹ್ಯಾಸ್ ಕಾರ್ವ್ಡ್ ಔಟ್ ವೆಲ್ ಸೀಟ್ಸ್. ಈ ಗೆಲುವಿಗೆ ಅದು ಕೂಡ ಒಂದು ಮುಖ್ಯ ಕಾರಣ. ಲೋಕಸಭೆಯಲ್ಲಿ ಅದನ್ನು ಯಾಕೆ ಸೋಲಿಸಿದ್ರು ಆ ಬಿಲ್ಲನ್ನು ಅಂದರೆ ಅಸ್ಸಾಂನಲ್ಲಾಗಿದ್ದು ದೇಶದಾದ್ಯಂತ ರಿಪೀಟ್ ಆಗಬಾರ್ದು. ಎಸ್, ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿಗೆ ಇರ್ತಕ್ಕಂಥ ಲಿಮಿಟೇಷನ್ ಏನು ಅಂತಂದ್ರೆ, ಮುಸ್ಲಿಂ ಮತಗಳು 30 to 60% ವೇರಿ ಆಗ್ತವೆ, ಆಲ್ಮೋಸ್ಟ್ 110 ಕಾನ್ಸ್ಟಿಟ್ಯೂನ್ಸೀಸ್ಗಳು. ಅಲ್ಲಿ ಮಮತಾಗೇನೊಂದು ಅಪ್ಪರ್ ಹ್ಯಾಂಡ್ ಸಿಗುತ್ತೆ. ಹಾರ್ಡ್ಲಿ ಇನ್ನೊಂದು 40 ಸೀಟ್ ಗೆದ್ದುಬಿಟ್ರೆ ಅವರು ಅಧಿಕಾರದಲ್ಲಿ ಬರ್ತಾರೆ. ಬಿಜೆಪಿಗೆ ಅದು ದೌರ್ಬಲ್ಯನೂ ಹೌದು, ಬಿಜೆಪಿಯ ಸಾಮರ್ಥ್ಯನೂ ಹೌದು. ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಂ ವೋಟ್ಸ್ ಇರೋದ್ರಿಂದ ಬಿಜೆಪಿಯ ಆಂಟಿಪೋಲರೈಸೇಷನ್ ಆಗುತ್ತೆ. ಅದು ಬಹಳ ಸುಲಭವಾಗುತ್ತೆ. ಪೊಲರೈಸೇಷನ್ ಅನ್ನೋದು ಎರಡು ಅಲಗಿನ ಕತ್ತಿ ಇದ್ದಂಗೆ. ಮುಸ್ಲಿಂ ಮತಗಳು ನಮಗೆ ಬರ್ತವೆ ಅನ್ನುವ ಅಪ್ಬೀಟ್ ಮೋಡ್ನಲ್ಲಿ ಒಂದು ಪಕ್ಷ ಹೊರಡುವುದು, ಇನ್ನೊಂದು ಪಕ್ಷಕ್ಕೆ ಅಡ್ವಾಂಟೇಜು ಆಗುತ್ತದು. ಬಟ್ ಆಂಟಿಪೋಲರೈಸೇಷನ್. ಬಟ್ ಇಡೀ ಅಜಿತ್ ಪೊಲಿಟಿಕಲ್ ದೃಷ್ಟಿಯಿಂದ ಒಂದು ವೇಳೆ ಆಕ್ಸಸ್ ಮೈ ಇಂಡಿಯಾದ ತಮಿಳ್ನಾಡು ಪ್ರೆಡಿಕ್ಷನ್ ಕರೆಕ್ಟ್ ಆದರೆ ಪ್ರದೀಪ್ ಗುಪ್ತಾ ಮೇಲೆ ಹೊತ್ಕೊಂಡು ಕುಣಿದ್ ಬಿಡ್ಬೇಕು. ಅಲ್ಲ, ಕವಿ ಕಾಣದ್ದನ್ನು ಅದೇ ರವಿ ಕಾಣದ್ದನ್ನು ಕವಿ ಕಾಣದನ್ನು ಪತ್ರಕರ್ತ ಕಂಡ ಅಂತ. ಪತ್ರಕರ್ತನೂ ಕಾಣದೇ ಪೋಲ್ಸ್ಟರ್ಗಳು ಕಾಣಿಸ್ತಾರೆ ಅಂತ. ಹಂಗಾಗತ್ತದು, ನಿಜವಾಗ್ಲೂ ಹಂಗಾಗತ್ತೆ. ಪಶ್ಚಿಮ ಬಂಗಾಳ ಒಂದು ಏಜೆನ್ಸಿಯನ್ನ ಬಿಟ್ಟರೆ ಉಳಿದವರೆಲ್ಲರೂ ಬಿಜೆಪಿ ಅಧಿಕಾರಕ್ಕೆ ಅಥವಾ ಸಿಂಗಲ್ ಲಾರ್ಜೆಸ್ಟ್ ಅಂತಾನೆ ಹೇಳ್ತಾ ಇರೋದು. ಪೋಲ್ ಆಫ್ ಪೋಲ್ ನೋಡ್ತಾ ಇದ್ದೀರಿ. 155 ಬಿಜೆಪಿ, 134 TMC. ಕಾಂಗ್ರೆಸ್ ಮತ್ತೊಮ್ಮೆ 0, ಕಾಂಗ್ರೆಸ್ ಮತ್ತೊಮ್ಮೆ 0, ಇತರೆ 0ಇಂದ 5 ಅಂತ ಹೇಳ್ತಾ ಇದ್ದಾವೆ. ಬಿಜೆಪಿಗಿಂತ ಒಂದು ಹಳಹಳಿ ಮುಗಿಯುತ್ತೆ ಅನ್ಸುತ್ತೆ. ಅಕಸ್ಮಾತ್ ಇದು ನಿಜ ಆಗಿ ಅಧಿಕಾರಕ್ಕೆ ಬಂದರೆ ಪಶ್ಚಿಮ ಬಂಗಾಳದಲ್ಲಿ, ಜನಸಂಘದ ಸಂಸ್ಥಾಪಕನ ತವರು ರಾಜ್ಯದಲ್ಲೇ ನಮ್ಮ ಅಸ್ತಿತ್ವ ಇಲ್ಲ ಅನ್ನುವ ಒಂದು ಹಳಹಳಿ ಏನಿತ್ತಲ್ಲ, ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ರಾಜ್ಯದಲ್ಲೇ ಇಲ್ಲ ಅನ್ನುವಂಥದ್ದು ಅದು ಮುಗಿಯುತ್ತೆ. ಅದು ಹಳಹಳಿ. ಇನ್ನೊಂದು, ಬಿಜೆಪಿ 2014 ನಂತರ ತನ್ನ ಉಚ್ಚಾಯದಲ್ಲಿ ಬಹುತೇಕ ಎಲ್ಲ ಲೀಡರ್ಸ್ಗಳನ್ನು ಪೊಲಿಟಿಕಲಿ ವ್ಯಾನಿಷ್ ಮಾಡಿದೆ. ನಾನು ವ್ಯಾನಿಷ್ ಅಂತ ಹೇಳಲ್ಲ, ಅದು ಶಬ್ದ ಸರಿಯಲ್ಲ, ರಣತಂತ್ರ. ಪೊಲಿಟಿಕಲಿ ಅವರನ್ನ ಹಣಿಯುವಲ್ಲಿ ಯಶಸ್ವಿಯಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಲಾಲು ಪ್ರಸಾದ್ ಯಾದವ್, ಮುಲಾಯಂ ಸಿಂಗ್ ಯಾದವ್, ಚೌತಾಲಾ ಗುಂಪು ಅರವಿಂದ್ ಕೇಜ್ರಿವಾಲ್ರನ್ನ ಆಗಾಗ ಚದುರಂಗದಲ್ಲಿ ಸೋಲಿಸ್ತಾ ಇರುತ್ತೆ. ಗುಜರಾತ್ನಲ್ಲಿ, ಮಧ್ಯಪ್ರದೇಶದಲ್ಲಾಯಿತು, ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಮತ್ತು ಕಾಂಗ್ರೆಸ್, ಜೊತೆಗೆ ಉದ್ಧವ್ ಠಾಕ್ರೆ ತಂದೆ ಮಿತ್ರರಾಗಿ ಪೊಲಿಟಿಕಲ್ ಅಪೋಸಿಟಲ್ಲಿದ್ದರು, ಅವರನ್ನೂ ಕೂಡ ಡೆಸಿಮೇಟ್ ಮಾಡ್ತು. ದೇವೇಗೌಡರು ಬಿಜೆಪಿಯನ್ನು ಯಾವ ಪರಿಯಲ್ಲಿ ಬೈತಾ ಇದ್ರು, ಅದು ದೇವೇಗೌಡರು ಹೋಗಿ ಒಂದು ರಾಜ್ಯಸಭಾ ಸೀಟನ್ನು ಬಿಜೆಪಿ ಹತ್ರ ಕೇಳ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿದ್ದಾರೆ. ಆದರೆ ಮಮತಾ ಬ್ಯಾನರ್ಜಿ ಮಾತ್ರ, ನವೀನ್ ಪಟ್ನಾಯಕ್, ಅನ್ಡೌಟೆಡ್ಲಿ ಶಿ ಇಸ್ ಅ ಫೈಟರ್. ನವೀನ್ ಪಟ್ನಾಯಕ್ ಡೆಸಿಮೇಟ್ ಆದರು. ಹಾಗಾಗಿ ಚಂದ್ರಬಾಬು ನಾಯ್ಡು ನಾನು ಬಿಜೆಪಿ ಜೊತೆ ಮೈತ್ರಿಯೇ ಮಾಡಲ್ಲ ಅನ್ನೋರು 24ರ ಚುನಾವಣೆಯಲ್ಲಿ ಓಡೋಡಿ ವಾಪಸ್ ಬಂದರು. ಹೌದು. ಬಿಜೆಪಿಯ ಕಾರಣದಿಂದ KCR ಪೊಲಿಟಿಕಲಿ ಡೆಸಿಮೇಟ್ ಆದರು. ಬಿಜೆಪಿಯ ವೋಟ್ ಶೇರ್ ಕೂಡ ಅದಕ್ಕೊಂದು ಕಾರಣ ಆಗಿತ್ತಲ್ಲ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ. ತಮಿಳುನಾಡು, ಕೇರಳ ಬಿಟ್ಬಿಡಿ, ಬಿಜೆಪಿಯ ಆ ಶಕ್ತಿ ಇಲ್ಲ.
ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ವೇಳೆ ಏನಾದರೂ ಈ ಎಕ್ಸಿಟ್ ನಾನು ಮತ್ತೆ ಬಾರಿ ಬಾರಿ ಹೇಳ್ತಿದ್ದೆ ಅಜಿತ್, ನೀವು ಹೇಳೋ ಪ್ರಕಾರ ಪಿಂಚ್ ಆಫ್ ಸಾಲ್ಟ್ ಒಡನೆ ನಾನು ವೆಸ್ಟ್ ಬೆಂಗಾಲ್ ತಗೋತೀನಿ, ಯಾಕಂದ್ರೆ ಡೈರೆಕ್ಟ್ ಕಾಂಟೆಸ್ಟ್ ಒಂದೇ ಒಂದು ಭವಿಷ್ಯವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೋಡಿದ್ದಲ್ಲ, ಯಾವ್ಯಾವ ಏಜೆನ್ಸಿ ಹೇಳಿದೆ ಅನ್ನೋದು ನಮ್ಮ ಸ್ಕ್ರೀನ್ ಮೇಲೆ ಸ್ಪಷ್ಟವಾಗಿ ಬರ್ತಾ ಇದೆ. ಇವುಗಳ ಅಗ್ನಿ ಪರೀಕ್ಷೆ 4ನೇ ತಾರೀಕು ಆಗುತ್ತೆ. 4ನೇ ತಾರೀಕು ರಿಸಲ್ಟ್ ಬಂದ್ಮೇಲೆ ಹೇಳ್ತೀವಿ ಯಾರು ಅಕ್ಯುರೇಟ್ ಆಗಿ ಹೇಳಿದ್ರು, ಯಾರು ಕಂಪ್ಲೀಟ್ ಆಗಿ ಫ್ಲಾಪ್ ಆದ್ರು ಅನ್ನೋದನ್ನು 4ನೇ ತಾರೀಕು ಹೇಳ್ತೀವಿ. ವೆಸ್ಟ್ ಬೆಂಗಾಲ್ ಚುನಾವಣೆಗೆ 4 ತಿಂಗಳ ಮುಂಚೆ BL ಸಂತೋಷ್ ಕೋಲ್ಕತ್ತಾಗೆ ಹೋಗಿದ್ರು, ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ. ಅವರೊಂದು ಮಾತನ್ನು ಹೇಳಿದ್ರು ಅಜಿತ್. ಅವ್ರು ಹೇಳಿದ್ರು, ದಿಸ್ ಇಸ್ ನಾಟ್ ಓನ್ಲಿ ಎ ಪೊಲಿಟಿಕಲ್ ಬ್ಯಾಟಲ್ ಫಾರ್ BJP ಆ್ಯಂಡ್ RSS, ಇದು ನಮಗೆ ಸಿವಿಲೈಸೇಷನಲ್ ಫೈಟ್ ಅಂತ ಅವ್ರು ಹೇಳಿದರು. ಬಾಂಗ್ಲಾದೇಶ್ನ ಇನ್ಫ್ಲಕ್ಸ್ ಇರ್ಬೋದು, ಅಲ್ಲಿಂದ ಲೆಫ್ಟ್ನ ಒಂದು ಸಿಟಾಡೆಲ್, ಅದು ಲೆಫ್ಟ್ನ ಒಂದು ದೊಡ್ಡ ಭದ್ರಕೋಟೆ 33-34 ವರ್ಷದವರೆಗೆ, ಅದನ್ನು ಏನಾದರೂ BJP ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದರೆ ಇಟ್ಸ್ ಎ ಹ್ಯೂಜ್ ವಿಕ್ಟ್ರಿ ಫಾರ್ BJP ವಿಸಾವೇಸ್ 2029 ಎಲೆಕ್ಷನ್ ಆಲ್ಸೋ. ಹೌದು, ನನಗನ್ಸು ಸೆಟ್ ಮಾಡ್ದಂಗೆ ಮಾಡ್ಬೋದು. ಆಮೇಲೆ ನಿಮಗೆ ಪಶ್ಚಿಮ ಬಂಗಾಳವನ್ನು ಗೆಲ್ಲೋದಿದೆ ಸುಲಭ ಅಲ್ಲ. ಮಮತಾ ಬ್ಯಾನರ್ಜಿ ಇಸ್ ಅ ಫಾರ್ಮಿಡೇಬಲ್ ಫೈಟರ್. ಕರೆಕ್ಟ್. BJP ನರೇಂದ್ರ ಮೋದಿ, ಅಮಿತ್ ಶಾ ಯಾವ ಪ್ರಮಾಣದ ಫೈಟರೋ ಅವರಿಗೆ ಕಳೆದ 10 ವರ್ಷಗಳಿಂದ ಫೈಟ್ ಕೊಡ್ತಾ ಇರೋಲ್ಲಿ ಮಮತಾ ಬ್ಯಾನರ್ಜಿ. ಜನ ಅಂದ್ರು ಇಲ್ಲ ಬರೀ ಮುಸ್ಲಿಂ ವೋಟಿಂದ ಗೆಲ್ತಾರೆ ಅಂತ. ಕಳೆದ ಬಾರಿ ಅವರು ತೋರಿಸಿದ್ರು ಹಿಂದೂ ವೋಟ್ಗಳು ದೊಡ್ಡ ಪ್ರಮಾಣದಲ್ಲಿ ತೃಣಮೂಲ್ ಕಾಂಗ್ರೆಸ್ಗೆ ಬರ್ತಾ ಇದೆ. ಹಾಗಿರುವಾಗ BJP ಏನಾದರೂ ಈ ಕೋಟೆಯನ್ನು ಒಡೆಯುವಲ್ಲಿ ಯಶಸ್ವಿ ಆದರೆ ಇಟ್ಸ್ ಎ ಹ್ಯೂಜ್ ವಿಕ್ಟ್ರಿ ಫಾರ್ BJP. ಯಾಕಂದರೆ 2000 BJPಗೆ ಅದರದೇ ಆದ ಚಾಲೆಂಜ್ಗಳು ಇದಾವಲ್ಲಿ, ಫೇಸ್ ಇಲ್ಲ. ಮಮತಾ ಬ್ಯಾನರ್ಜಿ ಅಂಥ ಪಾಪ್ಯುಲರ್ ಜನಪ್ರಿಯ ನಾಯಕಿಯ ಎದುರು ತೋರಿಸುವುದಕ್ಕೊಂದು ಮುಖ ಇಲ್ಲ. ಅಲ್ಲಿ ನೋಡಿ, ಜ್ಯೋತಿ ಬಸು 67 ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದರು. ಅದಕ್ಕಿಂತ ಮುಂಚೆ ಹಿ ವಾಸ್ ಎ ಸ್ಟ್ರೀಟ್ ಫೈಟರ್. ಎಕ್ಸಾಕ್ಟ್ಲಿ. ಜ್ಯೋತಿ ಬಸು ವಾಸ್ ಅ ಸ್ಟ್ರೀಟ್ ಫೈಟರ್. 77ರಲ್ಲಿ ಮುಖ್ಯಮಂತ್ರಿ ಆದರು. ಮಮತಾ 89ರಲ್ಲಿ ಅವ್ರು ತಲೆ ಹೊಡೆದಿದ್ರು CPM ವರ್ಕರ್ಸ್. ಶಿ ವಾಸ್ ಅ ಸ್ಟ್ರೀಟ್ ಫೈಟರ್. ಹಿಂಗಾಗಿನೇ ಪ್ರಣಬ್ ಮುಖರ್ಜಿ ಮಮತಾರನ್ನ ಮುಖ್ಯಮಂತ್ರಿಯಾಗಿಯೇ ಸಚಿವಾಲಯಕ್ಕೆ ಬರ್ತೀನಿ ಅಂತ ಪ್ರಮಾಣ ಮಾಡಿದ್ದೆ. ರೈಟರ್ಸ್ ಬಿಲ್ಡಿಂಗ್. ಹೌದು. ಮಮತಾ ಯಾವಾಗ ಪ್ರಣಬ್ ಮುಖರ್ಜಿ ಮಮತಾರನ್ನ ಸೈಡ್ಲೈನ್ ಮಾಡ್ಲಿಕ್ಕೆ ನೋಡಿದ್ರು, ಮಮತಾ ತನ್ನದೇ ಒಂದು ಪಕ್ಷವನ್ನು ಸ್ಥಾಪಿಸಿ ಕಾಂಗ್ರೆಸ್ ಆಲ್ಮೋಸ್ಟ್ ಡೆಸಿಬೇಟ್ ಮಾಡಿದ್ರು. ಈಗ BJPಯ ಚಾಲೆಂಜ್ ಏನಿದೆ, ಮಮತಾಗ ಅದೊಂದು ರೀತಿಯ ಬ್ಲೆಸ್ಸಿಂಗು ಹೌದು, ಕರ್ಸು ಹೌದು. ಯಾಕಂದ್ರೆ BJP ಎದುರುಗಡೆ ಇರೋದ್ರಿಂದ ಮುಸ್ಲಿಂ ವೋಟರ್ಸ್ ಅಲ್ಲಿ ಆಂಟಿ ಇನ್ಕಂಬನ್ಸಿ ಅಗೇನ್ಸ್ಟ್ ಮಮತಾ ಇಲ್ಲ. ಹೌದು, ಕರೆಕ್ಟ್. ನೀವು ಇಮ್ಯಾಜಿನ್ ಮಾಡಿ, ಎಲ್ಲ ಕಡೆ ಹೇಳ್ತಾರೆ BJPಯ ಗುಮ್ಮ ತೋರಿಸಿ ಮುಸ್ಲಿಂ ವೋಟ್ ತಗೊಳ್ಳೋದು ಮಾಡ್ಬೋದಲ್ಲ. BJP ಹೆಂಗೆ ಉಳಿದವ್ರದ್ದು ಗುಮ್ಮ ಈಗ OIC ಗುಮ್ಮ ತೋರಿಸುತ್ತೆ, ಹಂಗೆ ಮಮತಾ ಆ ಒಂದು ಸ್ಟ್ರಾಟಜಿಯನ್ನು ಕೂಡ ಮಾಡ್ತಾರೆ. ಹಿಂಗಾಗಿ ಮುಸ್ಲಿಂ ವೋಟರ್ಸ್ನಲ್ಲಿ ಮಮತಾ ಬಗ್ಗೆ ಆಕ್ರೋಶ, ಬೇಸರ ಇಲ್ಲ. ಬಟ್ ಈ ಬಾರಿಯ ಚುನಾವಣೆಯಲ್ಲಿ BJP ಹಿಂದೂ ಪೊಲರೈಸೇಷನ್ ಅನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿ ಆಗತ್ತಾ, ಅಥವಾ BJPಗೆ ಮುಸ್ಲಿಂ ಮತಗಳು ಬರದೇ ಇರೋದು ಲಿಮಿಟೇಷನ್ನು? ನನಗನ್ಸುತ್ತೆ ಈ ಬಾರಿ BJP ಗೆಲ್ಲದೆ ಹೋದರೆ ಮುಂದಿನ 10 ವರ್ಷ BJP ಪಶ್ಚಿಮ ಬಂಗಾಳದಲ್ಲಿ ಈ ಸ್ಟ್ರಾಟಜಿಯೊಡನೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಒಂದು, ತೋರಿಸುವುದಕ್ಕೆ ಫೇಸ್ ಇಲ್ಲ. ಇನ್ನೊಂದು, ಕಾರ್ಯಕರ್ತರನ್ನ ಮನೆಯಿಂದ ಹೊರಗೆ ಕರೆಸಿ ಕೆಲಸ ಮಾಡುವಂತೆ ಮಾಡುವುದು ದೊಡ್ಡ ಚಾಲೆಂಜಲ್ಲಿ. ಅಷ್ಟೊಂದು ಹಿಂಸಾತ್ಮಕ ರಾಜಕಾರಣ ನಡೆಯುವ ಕಾರಣಕ್ಕೆ. ಹಿಂಸಾತ್ಮಕ ರಾಜಕಾರಣ ಅಂದರೆ ಯಾವುದಾದರೂ ಒಂದು ಓಣಿಯಲ್ಲಿ ತೃಣಮೂಲ ಕಾಂಗ್ರೆಸ್ಸನ್ನು ಹೊರತುಪಡಿಸಿ ಇನ್ನೊಂದು ಪಕ್ಷದ ಧ್ವಜ ಕಟ್ಕೊಂಡಿರೋ ಮನೆ ನೋಡೋದು ಕೂಡ ಕಷ್ಟ ಅನ್ನೋ ಪರಿಸ್ಥಿತಿ. ಧ್ವಜ ಬಿಡ್ರಿ ಅಜಿತ್, ಡೈಮಂಡ್ ಹಾರ್ಬರ್ನಲ್ಲಿ. ಹೌದು, ಆ ದೃಶ್ಯಗಳನ್ನು ತೋರಿಸಿ, ಆ ಫೋಟೋ ತೋರಿಸಿ ಒಂದ್ಸಲ. ಎಲ್ಲಾದರೂ ಕೇಳಿದ್ದೀರ ಅದನ್ನು? ನಾ ಇನ್ನೂ ಒಂದು ಪೀಕ್ ಕೇಳಿದೆ ಪ್ರಶಾಂತ್. ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತ ಒಬ್ಬ ಮತದಾನ ಮಾಡುವುದಕ್ಕೆ ಹೋದಾಗ BJPಯ ಏನು ಮತಯಂತ್ರದಲ್ಲಿ BJPಯ ಬಟನ್ ಒತ್ತಾರಲ್ಲ, ಅಲ್ಲಿ ಪರ್ಫ್ಯೂಮ್ ಹಚ್ಚಿ ಬರ್ತಾರಂತೆ. ಯಾರ ಬಗ್ಗೆ ಡೌಟ್ ಇರುತ್ತಲ್ಲ ಅವನು ಓಟ್ ಹಾಕಿ ಬಂದ ತಕ್ಷಣ ಸ್ಮೆಲ್ ನೋಡ್ತಾರಂತೆ. ಅಪ್ಡೇಟ್ ಪ್ರಕಾರ 92% ಮತದಾನ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ. ಇನ್ನು ಅಪ್ಡೇಟ್ ಆಗುತ್ತೆ, ಇದು ಹೆಚ್ಚು ಕಡಿಮೆ ಸೇಮ್ ಪೋಲಿಂಗ್ ಪರ್ಸೆಂಟೇಜ್ ಆಗುತ್ತೆ. ಅಲ್ಲ, ಅದಕ್ಕೆ SIRನ ಕಾರಣ ಎಷ್ಟು ಅನ್ನೋದು ಡಿಲೀಷನ್. 92%.
ಇದುವರೆಗಿನ ಮತದಾನದ ಪ್ರಮಾಣ. ಎರಡನೇ ಹಂತದ ಮತದಾನ ನಡೆದಂಥ ಜಿಲ್ಲೆಗಳು ಬಾಂಗ್ಲಾದೇಶದ ಗಡಿಗೆ ತಾಗಿಕೊಂಡಿರುವ ಜಿಲ್ಲೆಗಳು. ಅಲ್ಲಿ ಮಮತಾ ಬ್ಯಾನರ್ಜಿ ತುಂಬ ದೊಡ್ಡ ಮಟ್ಟದ ಮುನ್ನಡೆಯನ್ನು ಅನುಭವಿಸ್ತಾರೆ. ಜಿಲ್ಲಾವಾರು ಎಷ್ಟು ಮತದಾನ ಆಗಿದೆ ಅನ್ನೋ ವಿಷಯ ನಾಳೆ ಗೊತ್ತಾಗುತ್ತೆ. ಆವಾಗ ಇನ್ನೊಂದು ಸ್ವಲ್ಪ ಕರೆಕ್ಟ್ ಪಿಕ್ಚರ್ ಸಿಗುತ್ತೆ. ತಮಿಳುನಾಡಿನಲ್ಲಿ ಆಕ್ಸಿಸ್ ಮೈ ಇಂಡಿಯಾದವರು ಒಂದು ಆಶ್ಚರ್ಯಕರ, ಆಘಾತಕಾರಿ ಅನ್ನಬಹುದಾದ ಸಂಖ್ಯೆಯನ್ನೇ ಕೊಟ್ಟಿದ್ರು ಕೂಡ ಪೋಲ್ ಆಫ್ ಪೋಲ್ಸ್ ತೆಗೆದ್ರೆ ಮತ್ತೊಮ್ಮೆ DMK ಅಧಿಕಾರಕ್ಕೆ ಬರುತ್ತೆ. 112ರಿಂದ 129, TVK 13ರಿಂದ 19 ಪೋಲ್ ಆಫ್ ಪೋಲ್ಸ್ ತೆಗೆದ್ರೆ. ನೆನಪಿರಲಿ, ಇದು ಆಕ್ಸಿಸ್ ಮೈ ಇಂಡಿಯಾದ ಸಂಖ್ಯೆಗಳನ್ನು ಬಿಟ್ಟು ಮಾಡಿದಾಗ ಆಕ್ಸಿಸ್ ಮೈ ಇಂಡಿಯಾದ ಸಂಖ್ಯೆಗಳನ್ನು ಸೇರಿಸಿ 40-50ಕ್ಕೆ ಬಂದ್ಬಿಡ್ತಾರೆ. AIADMK 86ರಿಂದ 103, 118 ಮ್ಯಾಜಿಕ್ ನಂಬರಲ್ಲಿ. ಕಾಂಗ್ರೆಸ್ ಸೇರಿದಂತೆ DMKಯ ಮಿತ್ರ ಪಕ್ಷಗಳ ಆಸೆ ಈಡೇರುವಂತೆ ಕಾಣಿಸ್ತಾ ಇದೆ. ಮೈತ್ರಿಕೂಟ ಅಧಿಕಾರಕ್ಕೆ ಬರಬೇಕು, ಆದರೆ DMK ಏಕಾಂಗಿಯಾಗಿ ಸರ್ಕಾರ ರಚಿಸುವಷ್ಟು ಸಂಖ್ಯೆಗಳು ಬರಬಾರದು ಅಂತ. ಕೇರಳದ ಪೋಲ್ ಆಫ್ ಪೋಲ್ಸ್ ನೋಡಿದ್ರೆ LDF 54ರಿಂದ 64, UDF 73ರಿಂದ 81, 71 ಮ್ಯಾಜಿಕ್ ನಂಬರ್ ಇಲ್ಲಿ. ಸರಳ ಬಹುಮತ UDFಗೆ. NDA 2ರಿಂದ 5, ಕೇರಳದ ಪೋಲ್ ಆಫ್ ಪೋಲ್ಸ್. ಪೋಲ್ ಆಫ್ ಪೋಲ್ಸ್ ಬಿಜೆಪಿ 87ರಿಂದ 99, 64 ಇಲ್ಲಿ ಮ್ಯಾಜಿಕ್ ನಂಬರ್. 87ರಿಂದ 99 ಬಿಜೆಪಿ, 23ರಿಂದ 33 ಕಾಂಗ್ರೆಸ್, 2ರಿಂದ 6 AUDF. ಇದು ಸತ್ಯ ಆದರೆ, ಅಸ್ಸಾಂನ ಈ ಭವಿಷ್ಯ ಸತ್ಯ ಆದರೆ ಬಿಜೆಪಿ ಅಸ್ಸಾಂನಲ್ಲಿ ಹ್ಯಾಟ್ರಿಕ್ ಬಾರಿಸಿದಂತೆ. ಸರ್ಬಾನಂದ್ ಸೋನೋವಾಲ್ ಅವರ ನೇತೃತ್ವದಲ್ಲಿ ಒಮ್ಮೆ, ಹಿಮಂತ ಬಿಸ್ವಾಸ್ ಶರ್ಮಾ ಅವರ ನೇತೃತ್ವದಲ್ಲಿ 2 ಸಲ ಹ್ಯಾಟ್ರಿಕ್ ಬಾರಿಸಿದಂತಾಗತ್ತೆ. ಮೂವತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವ 16 ಮ್ಯಾಜಿಕ್ ನಂಬರ್ ಆಗಿರುವ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಕೂಡ ಚುನಾವಣೆಯಾಗಿದೆ. NDA ಅಧಿಕಾರದಲ್ಲಿತ್ತು, ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಪುದುಚೇರಿ ಸರಳ ಬಹುಮತ 18ರಿಂದ 21 ಬಿಜೆಪಿ, 1 ಅಥವಾ 2 TVK, 7ರಿಂದ 9 ಕಾಂಗ್ರೆಸ್. ಎಸ್ ಪ್ರಶಾಂತ್, ಕ್ವಿಕ್ಲಿ ನ್ಯಾಷನಲ್ ಪೊಲಿಟಿಕ್ಸ್ ಮೇಲೆ 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ನ ಪರಿಣಾಮ ಏನಿರುತ್ತೆ? ಅಜಿತ್, ನನಗನ್ಸುತ್ತೆ ಈಗ ಕೇರಳ ಕಾಂಗ್ರೆಸ್ ಗೆದ್ರೆ ಕಾಂಗ್ರೆಸ್ಗೊಂದು ಇನ್ನೊಂದು ರಾಜ್ಯ, ಯಾಕಂದ್ರೆ ಕರ್ನಾಟಕ, ತೆಲಂಗಾಣ, ಹಿಮಾಚಲ್ ಜೊತೆ ಕಾಂಗ್ರೆಸ್ಗೆ ಇನ್ನೊಂದು ರಾಜ್ಯ. ಒಂದು ವೇಳೆ ಸೋತ್ರೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ಸೆಟ್ ಬ್ಯಾಕ್. ಬೈ ಚಾನ್ಸ್ ನಾನು ಹೇಳ್ತಿದ್ದೀನಿ LDF ಏನಾದರೂ ಗೆದ್ರೆ. ಪಶ್ಚಿಮ ಬಂಗಾಳ ಏನಾದರೂ ಬಿಜೆಪಿ ಮಮತಾ ಬ್ಯಾನರ್ಜಿ ಕೈಯಿಂದ ಕಸಿದುಕೊಳ್ಳಿಕ್ಕೆ ಸಾಧ್ಯವಾದರೆ ಇಟ್ಸ್ ಎ ಹ್ಯೂಜ್ ಮಾರಲ್ ವಿಕ್ಟ್ರಿ ಫಾರ್ ಬಿಜೆಪಿ. ಹೌದು, ಮಾರಲ್ ಇನ್ ದ ಸೆನ್ಸ್ ನಾನು ಅನ್ನೋದು ಬಿಜೆಪಿಗೆ ಒಂದು ದೊಡ್ಡ 42 ಲೋಕಸಭಾ ಕ್ಷೇತ್ರಗಳ ಒಂದು ದೊಡ್ಡ ರಾಜ್ಯ. 2024 ಲೋಕಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರೋದಕ್ಕಾಗಲಿಲ್ಲ ಅನ್ನುವ ಆ ಹಿನ್ನಡೆ ಇದೆಯಲ್ಲ, ಕಂಪ್ಲೀಟ್ ಆಗಿ ಅದರಿಂದ ಹೊರಗೆ ಬಂದಂಗೆ ಅದರಿಂದ ಹೊರಗೆ ಬಂದಂಗೆ ಆಗುತ್ತೆ. ಅಸ್ಸಾಂನಲ್ಲಿ ಬಿಜೆಪಿ ಗೆಲ್ಲಿಲ್ಲ ಅಂದ್ರೆ ಬಿಜೆಪಿಗೆ ಒಂದು ದೊಡ್ಡ ಅಂದ್ರೆ ನಾನು ಕಾಂಟ್ರರಿ ನೋಡ್ತಿರ್ತೇನೆ. ತಮಿಳ್ನಾಡು ಇಸ್ ಆಲ್ವೇಸ್ ಎ ಇಂಟ್ರೆಸ್ಟಿಂಗ್. DMK ಮತ್ತು ಇಂಡಿಯಾ ಒಕ್ಕೂಟ ಏನಾದರೂ ಕಂಫರ್ಟೇಬಲ್ ಗೆದ್ರೆ
ಇಂಡಿಯಾ ಒಕ್ಕೂಟಕ್ಕೆ ಒಂದು ಸ್ಟೆಬಿಲಿಟಿ ಮೇಂಟೈನ್ ಆಗುತ್ತೆ. ಬೈ ಚಾನ್ಸ್ ವಿಜಯ ಅದರ ಜೊತೆಗೆ ಬಿಜೆಪಿ ಅವರಿಗೆ ಅಣ್ಣಾಮಲೈ ಮಾತು ಕೇಳಬೇಕಾಗಿತ್ತು ಅಂತ ಅನ್ನಿಸ್ಬೋದು. ಎಸ್, ಬಟ್ ಬೈ ಚಾನ್ಸ್ ವಿಜಯ್ ಏನಾದರೂ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದ್ರೆ ನನಗನ್ಸುತ್ತೆ AIADMK ಮತ್ತು ಬಿಜೆಪಿ ಬಹಳ ಸುಲಭವಾಗಿ ಹೋಗಿ ವಿಜಯ್ ಜೊತೆ ಕೈ ಜೋಡಿಸ್ತಾರೆ. ಅದು ಕೂಡ ಒಂದು ದೊಡ್ಡ ವಿಕ್ಟ್ರಿ ಆಗ್ಬೋದು. ರೈಟ್. DMK ಗೆದ್ರೆ ಸ್ಟಾಲಿನ್ಗೆ ಕರುಣಾನಿಧಿ ಇಲ್ಲದೆ ಹೋದಾಗಲೂ ಆಂಟಿ ಇನ್ಕಂಬನ್ಸಿ 21 ವಿನ್ ವಾಸ್ ಆಂಟಿ ಇನ್ಕಂಬನ್ಸಿ. 24 ಮತ್ತು 26ನಲ್ಲಿ ಏನಾದರೂ ಗೆದ್ರೆ ಸ್ಟಾಲಿನ್ಗೆ ಒಂದು ಸ್ಟೆಬಿಲಿಟಿ ಫ್ಯಾಕ್ಟರ್. ಎಸ್, ಅಬ್ಸಲ್ಯೂಟ್. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್.